ಆಗೋಣ. ನಮ್ಮ ಶಿರಾ ತಾಲೂಕು ಮದ್ದಕನಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ 3ನೇ ಕಾರ್ಯಕ್ರಮ ನಡೀತಿರುವಂತಹದ್ದು. ಆ ತಾಯಿ ಒಂದು ಅನುಗ್ರಹ, ಆ ತಾಯಿ ಆದಂತ ಪೆದ್ದಮ್ಮ ತಾಯಿ ಒಂದು ಆಶೀರ್ವಾದ ಸದಾ ಈ ಗ್ರಾಮಕ್ಕೆ ತುಂಬಿರಲಿ ಅಂತ ಭಕ್ತಿಯನ್ನು ಬೇಡ್ತಾ ಈ ದೇವ ಮಹಾತ್ಮೆಯ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳೋಣ. ದೈವಾನುಗ್ರಹಕ್ಕೆ ಪಾತ್ರ ಆಗೋಣ. ಪುರದೊಳಗೆ ಸಿರಿಯವನೆನಿಸಿದ ಪರಮ ಪುರುಷ ಶಿವ ಚರಿತೆಯ ಪಾಡುವೆ. ಪುರದೊಳಗೆ ಸಿರಿಯವನೆನಿಸಿದ ಪರಮ ಪುರುಷ ಶಿವ ಚರಿತೆಯ ಪಾಡುವೆ. ಅಡಿಮುಗಳ ಅತಿಮೋದದಲ್ಲಿ ಈ ಕಥೆಯ ಮೊಟ್ಟ ಮೊದಲು ಭೂಲೋಕವನ್ನೇ ಹಾಳುತ್ತಿದ್ದ ಹಸುರಾಗಿರ್ತಕ್ಕಂಥ ಸಹೋದರರಾದಂತ ರಂಭಾಸುರ ಕರಂಬಾಸುರ ಎನ್ನುವಂತ ಹೀರುವ ಚಕ್ರವರ್ತಿಗಳು ಅಹಂಕಾರದ ದುರಹಂಕಾರದ ದರ್ಪದಲ್ಲಿ ಹಿಗ್ಗುತ್ತಾ ನಾವೇ ದೊಡ್ಡವರು, ನಮಗಿಂತ ದೊಡ್ಡರಾದಂತವರು ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ದುರಹಂಕಾರದ ದರ್ಪದಲ್ಲಿ ಹಿಗ್ಗುತ್ತಾ ಪ್ರಜೆಗಳ ಸುಖದಲ್ಲಿ ತನ್ನ ಸುಖವನ್ನು ಕಾಣ್ತಾ ನ್ಯಾಯ ನೀತಿ ಧರ್ಮದಿಂದ ವೈಭೋಗವಾಗಿ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ರೆ ಇವರ ನಾಡಿನಲ್ಲಿ ಎಲ್ಲಿ ನೋಡಿದ್ರಲ್ಲಿ ಗುಡಿಗೋಪುರಗಳು, ಧರ್ಮಛತ್ರಗಳು, ನಿತ್ಯ ಹವನ ಪೂಜೆ ಯಾಗ ಫಲಗಳು ವೈಭೋಗವಾಗಿ ನಡೀತಾ ಇದೆಯಲ್ಲ. ಹಸುರರ ಆಳ್ವಿಕೆಯನ್ನ ಉನ್ನತವಾಗಿ ನಡೆಸಿ ಆ ದೇವತೆಗಳ ಸೊಕ್ಕನ್ನು ಮುರಿಬೇಕೆನ್ನುವಂತ ಛಲವನ್ನು ಇಟ್ಟುಕೊಳ್ತಾ ಈ ಸಹೋದರರಾದಂತ ಹೀರ್ವರು ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ರೆ ಪ್ರಜೆಯಲ್ಲಿ ಕುಳಿತಿದ್ದಂತ ಆಸ್ಥಾನದಲ್ಲಿ ಕುಳಿತಿದ್ದಂತವರು ಈರ್ವರು ಮಂತ್ರಿಗಳನ್ನು ಕೇಳ್ತಾರೆ, ಮಹಾಮಂತ್ರಿ ಮಹಾಪ್ರಭು, ನಮ್ಮ ನಾಡಿನಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಲ್ಲಿ ಸುಭಿಕ್ಷತೆಯಿಂದ ಆಗುತ್ತಿರುತ್ತದೆ. ಬಹಳ ಚೆನ್ನಾಗಿರ್ತಿ ಮಹಾಪ್ರಭು. ನಿರ್ವರ ರಾಜರು ಕಾಲ ಕಾಲಕ್ಕೆ ಕೊಡಬೇಕಾದ ಕಪ್ಪು ಕಾಣಿಕೆಗಳನ್ನು ಸಕಾಲಕ್ಕೆ ತಂದೊಪ್ಪಿಸುತ್ತಿರುವರೆ. ತಂದೊಪ್ಪಿಸರ್ ಮಹಾಪ್ರಭು, ತಂದೊಪ್ಪಿಸರ್ ನಾವು ಬಿಡ್ಬೇಕಲ್ಲ. ಆಹಾ, ರೈತರ ಕಷ್ಟ ಸುಖಗಳು ಬಹಳ ನೆಮ್ಮದಿದ್ದಾರೆ ಮಹಾಪ್ರಭು. ಒಳ್ಳೆ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ ಮಹಾಪ್ರಭು. ಭಲೆ ಭಲೆ, ನಮ್ಮ ಸಾಮ್ರಾಜ್ಯ ಹೀಗೆ ಉನ್ನತವಾಗಿ ನಡೆಯಲಿ. ಆ ದೇವತೆಗಳ ಸೊಕ್ಕನ್ನು ಮುರಿದು ನಾವೇ ದೊಡ್ಡವರು ಎನ್ನುವಂತ ಸಾಮ್ರಾಜ್ಯವನ್ನು ನಡೆಸೋಣ ಅಂತ ಸಾಮ್ರಾಜ್ಯ ಪರಿಪಾಲನೆ ಮಾಡುವ ಕಾಲ ಕಳೀತಾ ಇದ್ದಾರೆ ಈ ಸಹೋದರರಾದಂತ ರಂಭಾಸುರ ಕರಂಬಾಸರರು. ಯಾವ ರೀತಿಯಾಗಿ ಸಚಿವ ಉಚಿತ ವಾಕ್ಯವ ಬೇಡುವೆ, ಸಚಿವ ಉಚಿತ ವಾಕ್ಯವ ಬೇಡುವೆ, ಅರೆಗೊಳ್ಳು ಜಗದೊಳ್ಳು ಸುಖದ ಪರಿಯ ಸಚಿವ ಉಚಿತ ವಾಕ್ಯವ ಬೇಡುವೆ. ಸುಖದಿಂದ ಇರುತ್ತಿಹರೆ ಅನುದಿನವೂ
ಉಚಿತ ಭಾಗ್ಯವ ಬೇಡುವೆ, ಉಚಿತ ಭಾಗ್ಯವ ಬೇಡುವೆ. ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಸಹೋದರರಿರುವರು ಕೂಡ ಕಾಲವನ್ನು ಕಳೀತಾ ಇದ್ರೆ, ದೇವತೆಗಳಾದಂಥವರಿಗೆ ಗುರುಗಳಾಗಿ ವಸಿಷ್ಠ ಮುನಿಗಳಿದ್ರೆ, ಈ ರಾಕ್ಷಸರಾದಂಥ ಅಸುರರಾದಂಥವರಿಗೆ ಗುರುಗಳಾಗಿ ಗುರು ಶುಕ್ಲಾಚಾರ್ಯ ಇದ್ರಂತೆ ನೋಡಿ. ಆ ಗುರು ಶುಕ್ಲಾಚಾರ್ಯರ ಸನ್ನಿಧಿಗೆ ಬಂದಂತ ರಂಭಾಸುರ ಕರಂಬಾಸುರ ಕೇಳ್ತಾರೆ, ಗುರುವರಿಯ ಆ ಸುರಲೋಕದಂತ ದೇವತೆಗಳನ್ನು ಸೊಕ್ಕನ್ನು ಮುರಿದು ಅವರ ಅಹಂಕಾರವನ್ನು ಮರ್ದನ ಮಾಡಬೇಕು. ಅದಕ್ಕಾಗಿ ನಾವೇನು ಮಾಡಬೇಕು, ನಾವೇನು ಮಾಡಬೇಕು ಹೇಳಿ. ಗುರು ಶುಕ್ರಾಚಾರ್ಯರು ಹೇಳ್ತಾರೆ, ನೋಡಿ ಸಹೋದರರೇ, ನೀವು ನನ್ನ ಪ್ರೀತಿಯ ಶಿಷ್ಯರು ಅಂತ ನಾನು ಉಪಾಯ ಹೇಳ್ತಾ ಇದ್ದೀನಿ ಕೇಳಿ. ಜಗದೊಳಗೆ ಶಕ್ತಿಯಿಂದ ಮಾತ್ರ ಎಲ್ಲವನ್ನು ಗೆಲ್ಲೋಕ್ಕಾಗಲ್ಲ, ಸ್ವಲ್ಪ ಯುಕ್ತಿನೂ ಕೂಡ ಬೇಕಾಗುತ್ತೆ. ನಿಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಅನಂತವಾಗಿದೆ, ಆದರೆ ಯುಕ್ತಿ ಮುಖ್ಯವಾಗಿ ಬೇಕಾಗಿದೆ. ದೇವತೆಗಳು ಸಾಮಾನ್ಯರಲ್ಲ, ಎಲ್ಲವನ್ನ ಗೆದ್ದವರು. ಅವರು ಮಾಯಾಜಾಲಗಳನ್ನು ತಿಳಿದವರು. ಅವರನ್ನ ಸಂಹಾರ ಮಾಡಿ ಅವರ ಸೊಕ್ಕನ್ನು ಇಳಿಸಬೇಕು ಅಂದ್ರೆ ನೀವು ಅವರಂತೆ ಶಕ್ತಿಶಾಲಿಗಳಾಗಬೇಕು. ಬಡವದಂತ ವರಗಳನ್ನೆಲ್ಲ ಕಡ ಪಡೆದು ನೀವು ಕೂಡ ಅವರ ಸರಿಸಮಾನವಾಗಿ ನಿಲ್ಲಬೇಕು. ಗುರುವರಿಯ, ನೀವು ಹೇಳಿದ್ದು ಸತ್ಯ. ಅಂದ್ರೆ ಈಗ ನಾವು ಏನು ಮಾಡಬೇಕು? ಏನಿಲ್ಲ, ದೇವಾನು ದೇವತೆಗಳಿಗೆ ಹಿರಿಕರಾದಂಥ ತ್ರಿಮೂರ್ತಿಗಳನ್ನು ಕುರಿತು ತಪಸ್ಸನ್ನು ಮಾಡಿ ಆ ಬ್ರಹ್ಮದೇವನಲ್ಲಿ ವರವನ್ನು ಪಡೆದು ಸಕಲ ಸೌಭಾಗ್ಯಗಳನ್ನು ಪಡೆದು ನಂತರ ನೀವು ದೇವತೆಗಳ ಸೊಕ್ಕನ್ನು ಮುರಿಬಹುದು. ಏನಂತೀರಾ? ಆಗಲಿ ಗುರುವರಿಯ, ನೀವು ಹೇಳಿದ ಹಾಗೆ ನಾವು ತಪೋಸಖ್ಯನ ಆಚರಿಸಿ ಅನೇಕ ವರಫಲಗಳನ್ನು ಪಡೆದು ತದನಂತರ ಆ ದೇವತೆಗಳ ಸೊಕ್ಕನ್ನು ಮುರಿತೇವೆ. ಕರಂಬಾಸುರ, ನೀನು ನಿರರ್ಗಳವಾಗಿ ತಪಸ್ಸನ್ನು ಆಚರಿಸು. ನಿನಗೆ ಹಗಲು ರಾತ್ರಿ ಕಾವಲಾಗಿ ಈ ರಂಭಾಸುರನಾದ ಸಹೋದರ ನಿಲ್ತಾನೆ. ನಿಶ್ಚಿಂತೆಯಿಂದ ಯಾವ ಭಯವಿಲ್ಲದೆ ತಪಸ್ಸನ್ನು ಆಚರಿಸು. ಗುರು ಶುಕ್ಲಾಚಾರ್ಯ ಹೇಳಿದ್ರು, ಸಾವುದಾನ ಸಾವುದಾನ. ದೇವತೆಗಳು ಸಾಮಾನ್ಯರಲ್ಲ, ಅವರ ಒಂದು ಕುತಂತ್ರಕ್ಕೆ ಬಲಿಯಾದವರು ಇನ್ನೊಬ್ಬರಿಲ್ಲ. ಅವರು ಗೆಲ್ಲಲು ಎಂಥ ತಂತ್ರವನ್ನಾಗಲಿ ಆಚರಿಸ್ತಾರೆ. ನೀವು ತಪಸ್ಸನ್ನು ಆಚರಿಸಿರುವ ವಿಚಾರ ಅವರು ತಿಳಿದರೆ ನಿಮ್ಮ ತಪಸ್ಸನ್ನು ಭಗ್ನ ಮಾಡಲು ನಾನಾ ರೀತಿಯ ಕಾರ್ಯಗಳನ್ನು ಮಾಡ್ತಾರೆ. ಅದಕ್ಕಾಗಿ ನನ್ನದಲ್ಲೊಂದು ಉಪಾಯ ಇದೆ. ಕರಂಬಾಸುರ, ನೀನು ಎಲ್ಲರಿಗೂ ಕಾಣುವಂತೆ ತಪಸ್ಸನ್ನು ಆಚರಿಸಬಾರದು. ಜಲದ ಒಳಗಡೆ ಅಂದರೆ ನೀರಿನ ಒಳಗಡೆ ಕುಳಿತು ಉಸಿರು ಕಟ್ಟಿ ತಪಸ್ಸನ್ನು ಮಾಡು. ನಿನಗೆ ಕಾವಲಾಗಿ ನಿನ್ನ ಸಹೋದರನಾದ ರಂಭಾಸುರ ನಿಲ್ತಾನೆ. ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಏನಂತೀಯ? ಆಗಲಿ ಗುರುವರಯ್ಯ, ನೀವು ಹೇಳಿದ ಹಾಗೆ ನಾವು ಮಾಡುವೆವು. ಸಹೋದರ, ನಡಿ ಹೋಗೋಣ ಅಂತ ರಾಜೋಚಿತವಾಗಿರ್ತಕ್ಕಂಥ ಉಡುಪುಗಳನ್ನೆಲ್ಲ ತೆಗೆದವರು ದಂಡ ಕಮಂಡ ನಡಿಕೊಂಡು ಬ್ರಹ್ಮದೇವನ ವರಫಲವನ್ನು ಪಡೆಯಲು, ಭಕ್ತಿಯ ಸಾಮರ್ಥ್ಯವನ್ನು ಪಡೆಯಲು ಈರ್ವರು ಕೂಡ ಕಾಡಿನ ಕಡೆ ಬಂದವರು. ಸಹೋದರನಾದ ಕರಂಬಾಸುರ ನೀರಿನ ಒಳಗಡೆ ಮುಳುಗಿ, ಎಚ್ಚರ ಸಹೋದರ, ನಾನು ತಪಸ್ಸನ್ನು ಆಚರಿಸಿ ಬರುತ್ತೇನೆ ವರಫಲವನ್ನು ಪಡೆದು ಅಂತ ನೀರಿನ ಒಳಗಡೆ ಹೋಗಿ ಮುಳುಗಿ ಉಸಿರು ಕಟ್ಟಿ ತಪಸ್ಸನ್ನು ಆಚರಿಸ್ತಾ ಇದ್ರೆ ಅವನಿಗೆ ಕಾವಲಾಗಿ ರಂಭಾಸುರ ನೀರಿನ ಸುತ್ತ ಸುತ್ತಾಡ್ತಾ ಇದ್ದಾನಂತೆ. ಯಾರ ದೃಷ್ಟಿಯು ಬಿಡಬಾರದು. ಇವರು ಕುತಂತ್ರ ಮಾಡಿ ವರಫಲವನ್ನು ಪಡೆಯಲು ಯೋಚನೆ ಮಾಡ್ತಾ ಇದ್ರೆ ಇವರ ತಪಸ್ಸಿನ ವಿಚಾರವನ್ನು ತಿಳಿಸಲು ದೇವಲೋಕದ ಕಡೆ ಬರ್ತಾ ಇದ್ದಾರಂತೆ. ಯಾರು? ಬ್ರಹ್ಮ ಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮುನಿಗಳು, ಲೋಕ ಸಂಚಾರಿಕರಾದವರು. ಯಾವ ರೀತಿಯಾಗಿ? ಜಯ ಜಯ ಲೋಕವನ ನಾರಾಯಣ ಭಯಹರಣ ಕರುಣಾಪರಣ, ಜಯ ಜಯ ಲೋಕವನ ನಾರಾಯಣ. ಪವನ ಚರಣ ಪನ್ನಗ ಶಯನ, ಪಾವನ ಚರಣ ಪನ್ನಗ ಶಯನ, ಪುರಿಸ ನಿವಾರಣ ಸಕಲ ಕಾರಣ, ಪುರಿಸ ನಿವಾರಣ ಸಕಲ ಕಾರಣ, ಧರ್ಮ ಪರಾಯಣ ನಾರಾಯಣ. ಧರ್ಮ ಪರಾಯಣ
ನಿರುಪಮ ನಿರ್ಮಲ ಮಧುರಾರ ನಿರುಪಮಾನ ಕರುಣಾಮಯ ಶೌರೇ ನಾರಾಯಣ 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 ನಮೋ ನಾರಾಯಣ ನಿರುಪಮ ನಿರ್ಮಲ ಮಧುರಾಧಾರ ನಿರುಪಮಾನ ಕರುಣಾಮಯ ಶೌರೇ ನಿತ್ಯ ನಿರಾಮಯ ನಾರಾಯಣ ನಿತ್ಯ ನಿರಾಮಯ ನಾರಾಯಣ ಜಯ ಜಯ ಲೋಕಾವನ ನಾರಾಯಣ ಭವಭಯ ಹರಣ ಕರುಣಾವರಣ ಜಯ 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 ಲೋಕಾವನ ನಾರಾಯಣ ನಮೋ ನಾರಾಯಣ ದೇವಲೋಕದಲ್ಲಿ ದೇವತೆಗಳ ಆನಂದ ಪರವಶರಾಗಿ ಕಾಲ ಕಳೀತಾ ಇದ್ರೆ ಅಲ್ಲಿಗೆ ನಾರದರಾಗಿರ್ತಕ್ಕಂಥವರು ಬಂದರು. ನಾರಾಯಣ ಯಾವ ನಾರದರು ಬಂದರು ದೇವಲೋಕ ನಿಶಬ್ದವಾಗೋಯ್ತು. ಆಹಾ, ನಾರದರೆ ತ್ರಿಲೋಕ ಸಂಚಾರಿಗಳಾದ ನೀವು ನಮ್ಮ ದೇವಲೋಕದ ಕಡೆ ಬಂದಿದ್ದೀರಾ ಅಂದ್ರೆ ಏನೋ ಹೊಸ ವಿಚಾರ ಇರಬೇಕು. ಲೋಕದ ಸಮಾಚಾರವೇನು? ಅಯ್ಯೋ ದೇವೇಂದ್ರ, ನೀನಿನ್ನೂ ಸುಮೌನನಾಗಿ ಕುಳಿತಿರುವುದು ಕಂಡರೆ ನಿಮ್ಮ ಅಂತ್ಯ ಹತ್ತಿರವಾಗ್ತಾ ಇದೆ ಅಂತ ಕಾಣುತ್ತೆ. ನಾರದರೆ, ನಿಮ್ಮ ಮಾತು ಯಾಕೋ ಹೊಗಟಾಗಿದೆಯಲ್ಲ, ಅದೇನು ಅಂತ ನೇರವಾಗಿ ಹೇಳಿ ಸ್ವಾಮಿ. ದೇವೇಂದ್ರ, ನಿಮಗೆ ಆಪತ್ತು ತಪ್ಪಿದ್ದಲ್ಲ, ಅದನ್ನು ತಿಳಿಸೋದಕ್ಕೋಸ್ಕರವಾಗಿ ನಾನು ಈ ದೇವಲೋಕಕ್ಕೆ ಬಂದದ್ದು. ಆಪತ್ತೆ ಏನು ನಾರದರೆ? ಇದು ಏನಿಂದ ಆಪತ್ತು? ಯಾರಿಂದ ಆಪತ್ತು? ಇನ್ಯಾರು? ಭೂಲೋಕವನ್ನೇ ಹಾಳುತ್ತಿರುವಂತಹ ಶುಕ್ಲಾಚಾರ್ಯರ ಶಿಷ್ಯರಾದಂತಹ ರಂಭಾಸುರ ಕರಂಬಾಸುರನಿಂದ ನಿಮಗೆ ಆಪತ್ತು ಅಂತ ಹೇಳ್ತಾರೆ. ಯಾಕೆ ನಾರದರೆ? ಅವರಿಂದ ಈಗ ಏನ್ ಆಪತ್ತಾಗ್ತಾ ಇದೆ? ಅವರಿಂದ ನಮಗೇನು ಆಪತ್ತು ಬರ್ತಾ ಇದೆ? ಅಯ್ಯೋ ದೇವೇಂದ್ರ, ನಿನಗೆ ಇನ್ನೂ ಬಿಡಿಸಿ ಹೇಳಿ. ಮಹಾಶಕ್ತಿಗಳನ್ನು ಪಡೆಯಲು ಕರಂಬಾಸುರನಾದವನು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಕಾವಲಾಗಿ ಯಾವ ರೀತಿ ಕುಂದುಕೊರತೆಗಳಾಗದಂತೆ ಅವನ ಸಹೋದರನಾದ ರಂಭಾಸುರ ಅವನನ್ನು ಕಾಯ್ತಾ ಇದ್ದಾನೆ. ಒಂದು ವೇಳೆ ಏನಾರು ಕರಂಬಾಸುರ ತಪಸ್ಸನ್ನು ಆಚರಿಸಿ ಬ್ರಹ್ಮದೇವನಲ್ಲಿ ವರವನ್ನ ಪಡೆದ, ಅಲ್ಲಿಗೆ ನಿಮ್ಮ ದೇವತೆಗಳ ಕತೆ ಮುಗಿಯಿತು. ನಾರದರೆ, ಈ ದಾನವರಿಗೆ ಮಾಡುವ ಕೆಲಸವೇ ಇಲ್ಲವೇ? ಯಾವಾಗಲೂ ದೇವತೆಗಳನ್ನ ಯಾವಾಗಲೂ ಹಿಂಸಿಸುವುದೇ ಅವರ ಕಾಯಕವೇ ಆಯ್ತಲ್ಲ. ಏನು ಮಾಡುವುದು? ಅವರ ತಪಸ್ಸನ್ನು ನಾವು ಹೇಗೆ ಭಗ್ನ ಮಾಡುವುದು? ನಾರದರು ಹೇಳ್ತಾರೆ, ಯೋಚಿಸು ದೇವೇಂದ್ರ, ಉಪಾಯ ನಿನ್ನಲ್ಲೇ ಇದೆ, ಸ್ವಲ್ಪ ಯೋಚಿಸು. ಏನು ಉಪಾಯ ಇದೆ ನಾರದರೆ? ಅವನಿಗೆ ಕಾವಲಾಗಿ ರಂಭಾಸುರನಿರಬೇಕಾದ್ರೆ ಅವನ ತಪಸ್ಸನ್ನು ಭಗ್ನ ಮಾಡುವುದಾದರೂ ಹೇಗೆ? ದೇವೇಂದ್ರ, ಸಕಲ ದೇವತೆಗಳಿಗೆ ನೀನು ಅಧಿಪತಿಯಾದವನು, ನಿನಗೆ ನಾನು ಉಪಾಯ ಕೊಡಬೇಕಾ? ಉಪಾಯ ಅಲ್ಲೇ ಇದೆಯಲ್ಲಯ್ಯ. ನಾರದರೆ, ಏನ್ ಹೇಳ್ತಾ ಇದ್ದೀರಾ? ಉಪಾಯ ಅಲ್ಲೇ ಇದೆಯಾ? ಏನು ಸ್ವಾಮಿ ಅದು? ನೋಡು, ಕರಂಬಾಸುರ ಬಹಳ ಬುದ್ಧಿವಂತನಾಗಿ ನಾನು ಯಾರ ಕಣ್ಣಿಗೂ ಕಾಣದ ತಪಸ್ಸನ್ನು ಮಾಡಿ ವರಫಲವನ್ನು ಪಡಿಬೇಕು ಅಂತ ನೀರಿನ ಒಳಗಡೆ ಉಸಿರು ಕಟ್ಟಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಕಾವಲಾಗಿ ರಂಭಾಸುರ ಮೇಲುಗಡೆ ಕಾವಲಾಗಿದ್ದಾನೆ. ನೀರಿನೊಳಗಿದ್ದಾನೆ ಅಂದ್ರೆ ನಿನಗೆ ದಾರಿ ಸಿಕ್ತಲ್ಲಯ್ಯ. ಆಹಾ, ಗೊತ್ತಾಯ್ತು ಬಿಡಿ ನಾರದರೆ, ನಿಮ್ಮ ಉಪಾಯ ಬಹಳ ಚೆನ್ನಾಗಿದೆ. ನೀವು ನಿಶ್ಚಿಂತೆಯಿಂದ ಹೊರಡಿ, ನಾನು ಅವನ ತಪಸ್ಸನ್ನು ಭಗ್ನ ಮಾಡಿ ಬರ್ತೇನೆ ಅಂತ ದೇವೇಂದ್ರನಾದವನು ಪಟ್ಟಣಲ್ಲಿಂದ ಅದೃಶ್ಯನಾದ ಕೂಡಲೇ ಇಲ್ಲಿ ಭೂಲೋಕದಲ್ಲಿ ಕರಂಬಾಸುರ ನೀರೊಳಗಡೆ ತಪಸ್ಸನ್ನು ಮಾಡ್ತಾ ಇದ್ರೆ ಅವನ ಉಸಿರಿನ ಶಾಖೆ ಮೇಲೆ ಬರ್ತಾ ಇದೆ. ರಂಭಾಸುರ ಅದನ್ನೇ ನೆನಪಾಗಿಟ್ಕೊಂಡು ಸುತ್ತ ಕಾವಲಾಗಿದ್ದಾನೆ. ಉಪಾಯ ಮಾಡದೆ ದೇವೇಂದ್ರ ದೂರದಲ್ಲಿ ನಿಂತು ನೋಡ್ದ. ರಂಭಾಸುರ ಕರಂಬಾಸುರನೇ, ನಮಗೆ ತಿಳಿಯಬಾರದೆಂದು ತಪಸ್ಸನ್ನು ಮಾಡಿ ವರಫಲಗಳನ್ನು ಪಡೆದು ನಮ್ಮ ಮೇಲೆ ಯುದ್ಧವನ್ನು ಸಾರಲು ಬಹಳ ಯೋಚನೆ ಮಾಡುತ್ತಿರುವರ್ಯಾ. ನಿಮ್ಮ ತಪಸ್ಸನ್ನು ಭಗ್ನ ಮಾಡುವ ತನಕ ನಮ್ಮ ದೇವತೆಗಳಿಗೆ ನೆಮ್ಮದಿ ಇಲ್ಲ.
ನಿಮ್ಮ ತಪಸ್ಸನ್ನು ಹೇಗೆ ಭಗ್ನ ಮಾಡ್ತೇವೆ ನೋಡಿ ಅಂತ ದೇವೇಂದ್ರನಾದವನು ನೀರಿನ ಒಳಗಡೆ ಮೊಸಳೆಯ ರೂಪ ತಾಳಿದ. ಮೊಸಳೆಯ ರೂಪವನ್ನು ತಾಳಿ ಬೆತ್ತನೆ ನೀರಿನ ಒಳಗಡೆ ಬಂದು ಒಳಗಡೆ ಪ್ರಪಾತದಲ್ಲಿ ತಪಸ್ಸನ್ನು ಆಚರಿಸಿ ಕಣ್ಣು ಮುಚ್ಚಿ ಕುಳಿತಂತ ಆ ಕರಂಬಾಸುರನು ನೋಡಿ ನಗುತ್ತಾನೆ. ಕರಂಬಾಸುರ, ನಿನ್ನನ್ನು ಕಾಪಾಡಲು ಯಾರು ಕೂಡ ಬರಲು ಸಾಧ್ಯವಿಲ್ಲ, ನಿನ್ನ ಸಂಹಾರ ಖಚಿತ ಅಂತ ಭಯಂಕರವಾಗಿ ಬಂದ ಮೊಸಳೆಯ ರೂಪದಲ್ಲಿ ಬಂದ ದೇವೇಂದ್ರ ಒಂದೇ ಸಾರಿ ಕರಂಬಾಸುರನನ್ನ ಬಾಯಿನಿಂದ ಹಪ್ಪಳಿಸಿ ಚಿತ್ರ ಚಿತ್ರ ಮಾಡಿ ಅವನ ತುಂಡು ತುಂಡು ಮಾಡಿ ಸಂಪೂರ್ಣವಾಗಿ ಸೇವನೆ ಮಾಡಿಬಿಟ್ಟ. ರಂಭಾಸುರ ಮೇಲುಗಡೆ ಕಾವಲಾಗಿ ನಿಂತವನು ನೀರೆಲ್ಲ ಇದ್ದಕ್ಕಿದ್ದಾಗೆ ಕೆಂಪನೆ ವಾತಾವರಣ ಕಂಡಾಗ ಆಶ್ಚರ್ಯಭರಿತನಾದ. ಇದೇನಿದು, ನೀರೆಲ್ಲ ಕೆಂಪು ಹಾಕ್ತಾ ಇದೆಯಲ್ಲ, ನನ್ನ ಸಹೋದರ ಕರಂಬಾಸುರ, ಸಹೋದರ ಕರಂಬಾಸುರ. ನೀರನ್ನು ಸರಿಸಿ ನೋಡಿದಾಗ ಸಹೋದರನನ್ನ ಒಂದು ಮೊಸಳೆ ನುಂಗಿತು ಎನ್ನುವುದು ವಿಚಾರ ತಿಳಿದಾಗ, ಅಯ್ಯಯ್ಯೋ ಗೆಲುವೆಲುವ ದೇವತೆಗಳೇ, ಕೊನೆಗೂ ನಮ್ಮ ತಪಸ್ಸನ್ನು ಭಗ್ನ ಮಾಡಿ ನನ್ನ ಸಹೋದರನನ್ನ ಕಿತ್ತು ತಿಂದಿರ, ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಕೋಪಿತನಾದಂತ ರಂಭಾಸುರ ಅರಮನೆ ಕಡೆಗೆ ಹಿಂತಿರುಗ್ತಾ ಇದ್ರೆ ಗುರು ಶುಕ್ಲಾಚಾರ್ಯರಿಗೆ ವಿಚಾರ ತಿಳಿಸ್ತಾರೆ. ಗುರುಗಳೇ, ಮೋಸ, ಆ ದೇವತೆಗಳಿಂದ ಮತ್ತೆ ಮೋಸ ನಮಗೆ. ಏನಾಯ್ತು ಏನಾಯ್ತು ರಂಭಾಸುರ, ಕರಂಬಾಸುರ ಎಲ್ಲಿ? ದೇವತೆಗಳು ಮೋಸವಾದಿಯಾದಂತವರು ನೀರಿನ ಒಳಗಡೆ ನನ್ನ ಸಹೋದರನಾದವನು ತಪಸ್ಸನ್ನು ಮಾಡ್ತಾ ಇದ್ರೆ ದೇವೇಂದ್ರ ಮೊಸಳೆ ರೂಪದಲ್ಲಿ ಬಂದು ನನ್ನ ಸಹೋದರನನ್ನ ತಿಂದು ತೇಗಿದ. ನನ್ನ ಸಹೋದರ ಇನ್ನಿಲ್ಲ, ನನ್ನ ಸಹೋದರ ಇನ್ನಿಲ್ಲ. ಇಲ್ಲ ಗುರುಗಳೇ, ಸಾವಧಾನ ಸಾವಧಾನ ರಂಭಾಸುರ, ಸಾವಧಾನ. ನಾನು ಮೊದಲೇ ಹೇಳಿದ್ದೆ, ದೇವತೆಗಳು ಮಾಯಾವಿಗಳು, ಯಾವ ರೂಪ ಬೇಕಾದ್ರೂ ತಾಳ್ತಾರೆ ಅವರ ಜಯಶಾಲಿ ಆಗಲು ಅಂತ. ಅದು ಈಗ ನಿನ್ನ ಕಣ್ಣೆದುರಿಗೆ ಕಾಣಿತು. ನೀನು ಕೂಡ ನಿನ್ನ ತಮ್ಮನಂತೆ ಉಗ್ರನಾಗಿ ಹೋರಾಡಿ ಸಾವನ್ನಾಚರಿಸಬೇಡ, ಸ್ವಲ್ಪ ತಾಳ್ಮೆಯಿಂದಿರು. ನಾನೇ ಒಂದು ಉಪಾಯ ಹುಡುಕಿ ನಿನಗೆ ಬೇಕಾದಂತ ವರಫಲಗಳನ್ನು ಪಡೆಯುವ ದಾರಿಯನ್ನು ತೋರಿಸುವೆ. ನೀನು ರಾಜ್ಯವನ್ನು ಮುಂದುವರಿಸು. ಹೇಗೆ ಗುರುವರಿಯ? ಪ್ರಾಣಕ್ಕೆ ಪ್ರಾಣವಾಗಿದ್ದ ನನ್ನ ಸಹೋದರನನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ? ಶತ್ರುಗಳು ಎದುರಾಗಿದ್ದರೂ ಅವರನ್ನು ಸೋಲಿಸಲು ಸಾಧ್ಯವಿಲ್ಲದಿದ್ದಾಗ ಬದುಕಿದ್ದರೆ ಏನು ಪ್ರಯೋಜನ ಗುರುವರ್ಯ? ನಾನು ಅವರನ್ನು ಬಿಡುವುದಿಲ್ಲ, ದೇವತೆಗಳನ್ನು ಸಂಹಾರ ಮಾಡುವುದೇ ಬಿಡುವುದಿಲ್ಲ. ಸಾವಧಾನ ಅಂತ ಹೇಳುತ್ತಲ್ಲ, ನಾನು ಆಗಲೇ ಹೇಳಿದೆ, ಶಕ್ತಿ ಹೊಂದಿದ್ದರೆ ಮಾತ್ರ ಗೆಲ್ಲಲು ಸಾಧ್ಯವಿಲ್ಲ, ಜೊತೆಗೆ ಯುಕ್ತಿ ಎನ್ನುವುದು ಬೇಕು ಅಂತ. ನನ್ನ ಮಾತನ್ನು ಕೇಳು, ಸ್ವಲ್ಪ ದಿನ ಸಾವಧಾನದಿಂದಿರು, ಮುಂದಿನ ಕಾರ್ಯ ನನಗೆ ಬಿಡುವಂತ ಆ ಸಾವಿನ ನೋವಿನ ವಿಚಾರವನ್ನು ರಂಭಾಸುರನಿಂದ ದೂರ ಮಾಡಿ ಕಾಲ ಕಳೆಯುವಂತೆ ಮಾಡುತ್ತಾರೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಗ್ರಹಚಾರ ಅನ್ನೋದು ಕೆಟ್ಟಿದ್ರೆ ಹಗ್ಗ ಹಾವಾಗುತ್ತೆ, ಹಾಲು ಹಲವಾಗುತ್ತೆ. ಈ ದಿನ ಈ ಸಮಯ ಅಂತ ಮನುಷ್ಯನ ಜೀವನದಲ್ಲಿ ಸಾವು ಅನ್ನೋದು ಬರೆದು ಬಿಟ್ಟಿದ್ರೆ ನಾವ್ ಎಂತ ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ಲೇ ಇರಲಿ, ಕಟ್ಟಿಟ್ಟ ಬುದ್ಧಿ ತಪ್ಪಿಸ್ಕೊಳಕ್ಕಾಗಲ್ಲ, ಹೋಗ್ತಾ ಇರಬೇಕು. ಹುಟ್ಟಿದ ದಿನವೇ ಬೆನ್ನ ಮೇಲೆ ಮರಣದ ಅಂಕೆಯನ್ನು ಪರಮಾತ್ಮ ಬರೆದು ಬಿಟ್ಟಿರ್ತಾನೆ, ಅದನ್ನ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಕೋಟಿ ವ್ಯಕ್ತಿ ಆಗಿರ್ಲಿ, ಒಪ್ಪತ್ತು ಗೂಟಕ್ಕೆ ತಿಳಿದರ ಬಡವನೆ ಆಗಿರ್ಲಿ, ಸಾವಿನ ದಿನ ಅಂತ ಬಂದಾಗ ನಾವೆಲ್ಲ ಹೋಗ್ತಾ ಇರಬೇಕು. ಕೆಲ ಕಡೆ ನೋಡಿರ್ಬೇಕು, ಜೀವನದಲ್ಲಿ ಏನು ಬೇಕಾದ್ರೂ ಸಂಪಾದನೆ ಮಾಡ್ತಾನೆ ಮನುಷ್ಯ. ಈ ಜೀವನದಲ್ಲಿ ಜೀವ ಅನ್ನೋದನ್ನ, ಆರೋಗ್ಯ ಅನ್ನೋದ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಒಂದು ಉದಾಹರಣೆ ಕೊಡಬಹುದು. ಕೆಲ ಕಡೆ ಮಾತಾಡ್ಕತ್ತಾರೆ, ಏನಣ್ಣ 2.5 ಎಕರೆ ಮನೆ ಕಟ್ಟಿರೋದವನು, 2.5 ಎಕರೆ ರೈಸ್ ಮಿಲ್ ಒಳಗೆ ಇರೋದು 2 ಎಕರೆ ಮನೆಯಲ್ಲಿ ಚಿನ್ನದ ಐಟಮ್ಗಳೇ ಎಲ್ಲ ಇರೋದು, ಯಾವ್ದು ಬೇರೆ ಬೆಳ್ಳಿ ಸಾಮಾನುಗಳೇ ಇಲ್ಲ, ಎಲ್ಲ ಚಿನ್ನದ ಐಟಮ್ಗಳೇ. ಚಿನ್ನದ ತಟ್ಟೆಲಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಊಟ ಮಾಡೋದು. 3-4 ತರದ ಕಾರು, ಆಮೇಲೆ 3-4 ತರದ ಮಿಷಿನ್ಗಳು, ಎಲ್ಲ ತರ ನೆಕನಿಕೆ, ಎಲ್ಲ ಕೂತಿದ್ದ ಜಾಗಕ್ಕೆ ಊಟ ತಿನ್ನಿಲ್ಲ, ಕಾಫಿ ಬರ್ಬೇಕು, ಆ ರೀತಿ ವ್ಯವಸ್ಥೆ ಮಾಡಿರೋದು. ನೋಡಿ, ಇಷ್ಟು ಕೋಟ್ಯಾಧಿಪತಿ ಅವನು. ಮಕ್ಕಳು ಮೊಮ್ಮಕ್ಕಳೆಲ್ಲ ನೆಮ್ಮದಿಯಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತಾವ್ರೆ. ಇವನೊಬ್ಬ ಮೇನ್ ಒಡೆಯನಾದಂತವನು ಏನಪ್ಪ, ಅಷ್ಟಕ್ಕೂ ಯಜಮಾನರಾದವನು ಒಂದು ತುತ್ತು ಅನ್ನ ತಿನ್ನಕ್ಕಾಗ್ತಿಲ್ಲ, ಸುಮ್ಮನೆ ಕೂತವನೆ. ಯಾಕಂದ್ರೆ ಶುಗರ್ ಬಂದದಕ್ಕೆ ಕೂತದೆ ಅವನಿಗೆ. ಎಷ್ಟು ಕೋಟಿ ಸಂಪಾದನೆ ಮಾಡಿರ್ತಾನೆ, ಒಂದು ತುತ್ತು ಅನ್ನ ನೆಮ್ಮದಿಯಾಗಿ ತಿನ್ನಕ್ಕಾಯ್ತಾಯ್ತು ಅವನ ಕೈಲಿ. ಚಿನ್ನ ತಟ್ಟೆನೇ ಇದೆ ನಿಜ, ಒಂದು ತುತ್ತು ಅನ್ನ ತಿಂದ್ರೆ ಶುಗರ್ ಏರ್ಕತಾದೆ ಮೇಕೆ. ರಾಗಿ ಅಂಬ್ಲಿ ಕುಡ್ಕೊಂಡ್ ಕೂತವನೆ. ಅಂದ್ರೆ ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಅದೆಲ್ಲ ದೊಡ್ಡದು. ನಾವು ಮಾಡುವಂತ ಒಳ್ಳೆ ಕೆಲಸ, ಇವತ್ತು ನಾವೆಲ್ಲ ಸೇರಿ ಮಾಡ್ತಾ ಇದೀವಲ್ಲ, ತಾಯಿಯ ಒಂದು ಸೇವೆ, ಇದನ್ನ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ಇದು ಎಷ್ಟು ಕೋಟಿ ಕೊಟ್ಟರು ಮತ್ತೆ ಸಿಗಲ್ಲ. ಭಕ್ತಿಯಿಂದ ಮಾಡ್ತಿರುವಂತಹ ಕಾರ್ಯ, ನೆಮ್ಮದಿಯಿಂದ ಮಾಡ್ತಿರುವಂತಹದ್ದು. ಒಬ್ಬೊಬ್ಬರಿಗೆ ಅನೇಕವಾದ ಕಷ್ಟಗಳಿರುತ್ತೆ, ಅವರವರ ಜೀವನದಲ್ಲಿ ನಾನಾ ಕಷ್ಟಗಳಿರುತ್ತೆ. ಕಷ್ಟಗಳನ್ನ ದೂರ ಮಾಡುವಂತಾನೆ ತಾಯಿ ಸನ್ನಿಧಿ ಬಂದಿರೋದು ನಾವು ಇವತ್ತು.
ಸಂಕಟ ಬಂದಾಗ ವೆಂಕಟರಮಣ ಅನ್ನುವ ಹಾಗೆ ನಾವೆಲ್ಲರೂ ಭಕ್ತಿಯಿಂದ ಬೇಡದಾಗಲೇ ತಾಯಿ ಅನುಗ್ರಹ ಸಿಗೋದು. ವರ್ಷ ತಾಯಿಯ 5 ವರ್ಷಕ್ಕೂ ಹೆಚ್ಚುತ್ತಾ ಇದೆ ಈ ತಾಯಿಯ ಒಂದು ಮಹಿಮೆ ಅಂದ್ರೆ ಇಲ್ಲಿ ನೆಲವೂರು ನಿಂತುಬಿಟ್ಟವಳೆ ತಾಯಿ, ನಮ್ನೆಲ್ಲ ಕಾಪಾಡ್ತಾವಳೆ. ನೋಡಿ, ಇಲ್ಲಿ ಒಂದು ವಿಶೇಷ ಏನು, ಜಾತಿ ಭೇದವಿಲ್ಲ, ಮೇಲು ಕೀಳಿನ ಭಾವನೆ ಇಲ್ಲ. ಎಲ್ರೂ ಒಗ್ಗಟ್ಟಾಗಿ ಸೇರಿ ನಿಮ್ಮ ತನುಮನ ಧನ ಅರ್ಪಿಸಿ ಮಾಡುತ್ತಿರುವಂತ ಈ ಪುಣ್ಯ ಕಾರ್ಯ ಯಾವತ್ತೂ ಶಾಶ್ವತವಾಗಿರುತ್ತೆ, ಎಲ್ಲೂ ಕೂಡ ಕಣ್ಮರೆಯಾಗಲ್ಲ. ಜೀವನದಲ್ಲಿ ಇಲ್ಲಿ 10 ರೂಪಾಯಿ ಕೊಟ್ಟರು ಇರ್ತಾನೆ, 1,000 ಕೊಟ್ಟರು ಇರ್ತಾರೆ, 10,000 ಕೊಟ್ಟರು ಇರ್ತಾರೆ. ಚಿಕ್ಕದು ದೊಡ್ಡದು ಅಂತಿಲ್ಲ, ಎಲ್ಲರೂ ತಾಯಿಯ ಭಕ್ತರು, ಭಕ್ತಿಯಿಂದ ಮಾಡ್ತಾ ಇದೀವಿ ಅಷ್ಟೇ. ಅದಕ್ಕೆ ಜಗದೊಳಗೆ ಆ ತಾಯಿ ಮುಂದೆ ನಮ್ದೇನು ನಡೆಯಲ್ಲ, ಆ ತಾಯಿ ಅನುಗ್ರಹದಿಂದಲೇ ನಾವೆಲ್ಲರೂ ಜೀವನ ಪಾವನ ಮಾಡಿಕೊಳ್ಳೋದು. ಯಾಕೆಂದ್ರೆ ವರ್ಷ ಬ್ರಹ್ಮೋತ್ಸವ ಲಕ್ಷಾಂತರ ಜನ ಸೇರ್ತಾರೆ ಇಲ್ಲಿ. ವಿಶೇಷವಾಗಿ ಯಾವ ವೆಹಿಕಲ್ನು ಒಳಗ್ ಬಿಡೋದಿಲ್ಲ ಊರೊಳಗೆ. ನಮ್ಮ ಸ್ನೇಹಿತರು ಹೇಳಿದ್ರು, ಬಹಳ ಖುಷಿ ಆಯ್ತು. ಅಷ್ಟು ಜನ ಸೇರ್ತಾರೆ, ಅಷ್ಟು ಸೇವೆ ಮಾಡ್ತಾ ಇದೀವಿ ಅಂದ್ರೆ ಆ ತಾಯಿ ನಮ್ನೆಲ್ಲ ಕಾಪಾಡ್ತಾವಳೆ ಅಂತ ಅರ್ಥ. ಆ ತಾಯಿ ಯಾವತ್ತೂ ಇಲ್ಲಿಂದ ದೂರವಾಗಲ್ಲ. ಯಾಕೆಂದ್ರೆ ದುಡ್ಡು ಕೊಟ್ಬಿಟ್ರೆ ಇವೆಲ್ಲ ಸಿಗುತ್ತೆ ಅನ್ನೋದು ಬಹಳ ತಪ್ಪು. ಕೋಟಿ ಕೊಡ್ತೀನಿ ಅಂದ್ರು ತಾನೇ ಈ ಕಾರ್ಯನೆಲ್ಲನೂ ಚೆನ್ನಾಗಿ ನಗ್ನಗ್ತ ಮಾಡಕ್ಕಾಗುತ್ತಾ? ಎಲ್ಲರ ಒಂದು ಪರಿಶ್ರಮ, ಎಲ್ಲರ ಒಂದು ಶ್ರಮಕ್ಕೆ ತಕ್ಕ ಫಲ ಆ ತಾಯಿ ಕೊಡ್ತಾಳೆ. ಆ ತಾಯಿ ಕೊಟ್ಟಿರೋದಕ್ಕೆ ಇವತ್ತು ನಮ್ಮ ಗ್ರಾಮ ಇಷ್ಟು ಬೆಳೆದಿರೋದು, ಇಷ್ಟು ಚೆನ್ನಾಗಿರೋದು. ಆ ತಾಯಿ ಅನುಗ್ರಹ ಸದಾ ಇರಲಿ ಅಂತ ನಾವೆಲ್ಲರೂ ಕೂಡ ಬೇಡಬೇಕು. ಅದಕ್ಕೆ ನಾನು ಹೇಳಿದ್ದು, ಜೀವನದಲ್ಲಿ ಮನುಷ್ಯನ ಕೈಯಲ್ಲಿ ಯಾವುದೂ ಇಲ್ಲ, ಎಲ್ಲ ಭಗವಂತನ ಕೈಯಲ್ಲಿ. ಜಾತಿ ಭೇದವಿಲ್ಲದೆ ನಡೀತಿರುವಂತ ಈ ಕಾರ್ಯ ನಾವೆಲ್ಲರೂ ಕೂಡ ನಡೆಸ್ತಿರುವಂತಹದ್ದು. ಅದಕ್ಕೆ ಒಂದು ಗೀತೆಯಲ್ಲಿ ಸಾರ್ತಾರೆ ನೋಡಿ, ಯಾವುದು ನಮ್ಮದಲ್ಲ ಆ ತಾಯಿ ಒಂದು ಅನುಗ್ರಹ ಅನ್ನೋದಕ್ಕೆ, ಪ್ರತಿಯೊಂದು ಜನಾಂಗದವರು ಮಾಡುವ ಸೇವೆ ಅನ್ನೋದಕ್ಕೆ. ಮಾದಿಗರ ಹರಳಯ್ಯ ಹೌದಪ್ಪ, ಕುಂಬಾರ ಗೊಂಡಣ್ಣ, ಹಡಪದ ಹಪ್ಪಣ್ಣ, ಡೋಹರ ಕಕ್ಕಯ್ಯ, ಕಿನ್ನರಿ ಬೊಮ್ಮಯ್ಯ, ಇವರಲ್ಲವೇ ಘನಶರಣರು. ಗುರುವೇ ನಿನ್ನಾಟವಲ್, ಅರನೇ ನಿನ್ನಾಟವಲ್, ಶಿವನೇ ನಿನ್ನಾಟವಲ್, ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟವಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲವರು ಯಾರ್ಯಾರೋ. ಒಕ್ಕಲುಗ ತಪ್ಪದ ಮನೆಯ ಒಕ್ಕಲುಗನ ಕಂಡು, ಒಕ್ಕಲುಗ ತಪ್ಪದ ಮನೆಯ ಒಕ್ಕಲುಗನ ಕಂಡು, ಕುಂಬರ ಗೊಂಡಣ್ಣನ ಮನೆಯ ಗುರುವೇ ಗುರುವೇ ಕುಂಬರ ಗೊಂಡಣ್ಣನ ಮನೆಯ ಹುಡುಕೆ ಶಬ್ದ ಕೇಳಿ, ಕುಂಬರ ಗುಂಡಣ್ಣನ ಮನೆಯ ಹುಡುಕೆ ಶಬ್ದ ಕೇಳಿ, ಶಿವಮೊಗ್ಗ
ಬೀರಪ್ಪನ ಮನೆಯ ಗದ್ದುಗೆ ಸಿಂಗಾರ ಕಂಡು ಕುರುಬರ ಬೀರಪ್ಪನ ಮನೆಯ ಗದ್ದುಗೆ ಸಿಂಗಾರ ಕಂಡು ಮನೆಯನ ಮನ್ನಯ್ಯನ ಮನೆಯ ಕಮಟೇಶ ಭಾವ ಕೇಳಿ ಮನೆಯನ ಮನ್ನಯ್ಯನ ಮನೆಯ ಕಮಟೇಶ ಭಾವ ಕೇಳಿ ಮನೆಯನ ಮನ್ನಯ್ಯನ ಮನೆಯ ಕಮಟೇಶ ಭಾವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಗನಗೆ ಎಂದು ಗುರುವೇ ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ ಆದಿಗರ ಹರಡಯ್ಯನ ಮನೆಯ ಅಂಬಲಿ ರುಚಿಯ ಸವಿದು ಆದಿಗರ ಹರಡಯ್ಯನ ಮನೆಯ ಅಂಬಲಿ ರುಚಿಯ ಸವಿದು ಆದಿಗರ ಹರಡಯ್ಯನ ಮನೆಯ ಗುರುವೇ ಗುರುವೇ ಆದಿಗರ ಹರಡಯ್ಯನ ಮನೆಯ ಅಂಬಲಿ ರುಚಿಯ ಸವಿದು ಆದಿಗರ ಹರಡಯ್ಯನ ಮನೆಯ ಅಂಬಲಿ ರುಚಿಯ ಸವಿದು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸೊರ್ರು ಸೊರ್ರು ಎಂದು ಕುಡಿವ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಹರವೇ ನಿನ್ನಾಟವಲ್ಲವರು ಯಾರೋ ಯಾರೋ పెద్దమ్మ తాయ పారికే ಏಯ್ పెద్దమ్మ తాయ పారికే ಏಯ್ పెద్దమ్మ తాయ ಪಾರಿಕೆ ಏಯ್ ಕೂಗದೇದವ್ರ ಪಾರಿಕೆ ಏಯ್ ಚೆನ್ನ ಕೇಸರಿ ಬಾತ್ ತಿಂದ್ರಲ್ಲ ಎಡಬಟ್ಟಾಯ್ತು ಅನ್ನಗದ ಎಲ್ರಿಗೂ. ಯಾಕಂದ್ರೆ ಭಗವಂತನ ಒಂದು ತಾಯಿಯ ಒಂದು ಅನುಗ್ರಹ, ಆ ಪೆದ್ದಮ್ಮ ತಾಯಿ ಒಂದು ಸೇವೆಯನ್ನು ಮಾಡ್ತಿರುವಂತಹದ್ದು ನಾವೆಲ್ಲ. ಆ ತಾಯಿ ನಮ್ಮೆಲ್ಲರನ್ನು ಕೂಡ ಕಾಪಾಡ್ಲಿ, ಆ ತಾಯಿ ನೆಲವೂರು ನಿಂತು ಗ್ರಾಮಕ್ಕೆ ಒಳ್ಳೇದು ಮಾಡ್ಲಿ. ಇಲ್ಲಿ ನಮ್ಮ ಕಥೆಯ ಭಾಗದಲ್ಲಿ ನೋಡಿ, ರಂಭಾಸುರ ತನ್ನ ಸಹೋದರನನ್ನ ಕಳ್ಕೊಂಡ ದುಃಖದಲ್ಲಿ ಕಾಲ ಕಳೀತಾ ಇದ್ರೆ ಶುಕ್ರಾಚಾರ್ಯ ಯೋಚನೆ ಮಾಡಿದ್ರು, ಇವನು ಹೀಗೆ ಬಿಟ್ಟುಬಿಟ್ರೆ ಆ ಕೋಪದಲ್ಲಿ ದೇವತೆಗಳನ್ನ ಸಂಹಾರ ಮಾಡಕ್ ಹೋಗ್ತೀನಿ ಅಂತ ಇವನು ಸಾವನು ತಗೊಂಡ್ಬಿಡ್ತಾನೆ. ಮೊದಲು ಈ ಮನಸ್ಸಿನಿಂದ, ಇವನ ಯೋಚನೆಯಿಂದ ಬದಲಾಯಿಸುವಂತೆ ಯೋಚನೆ ಮಾಡಬೇಕು ಅಂತ ಶುಕ್ಲಾಚಾರ್ಯ ಹೇಳ್ತಾರೆ. ರಂಭಾಸುರ, ಮುಖ್ಯವಾಗಿ ನೀನು ಯುದ್ಧ ಪರಂಪರೆ ಕಡೆ ಗಮನ ಕೊಡದೆ ಪಟ್ಟದ ರಾಣಿಯನ್ನು ಹುಡುಕುವ ಕಾಯಕಕ್ಕೆ ನೀವು ಹೊರಡಬೇಕಣಯ್ಯ. ನಿನಗೊಬ್ಬಳು ಹೆಣ್ಣುಮಗಳು ಬೇಕು, ಮದುವೆ ಆಗಬೇಕು, ಸಂಸಾರ ಆಗಬೇಕು, ನಿನ್ನ ಈ ಸಾಮ್ರಾಜ್ಯವನ್ನು ಮುಂದುವರಿಸಲು ಒಂದು ಸಂತಾನ ಬೇಡಬೇಕು. ಅದಕ್ಕಾಗಿ ನೀನು ಮದುವೆ ಆಗಲೇಬೇಕು. ಗುರುವರ್ಯ, ಸಹೋದರನ ಸಾವಿನಿಂದ ನೊಂದ ನಾನು ಮದುವೆ ಆಗೋ ಮನಸ್ಸು ಇಲ್ಲ, ದಯಮಾಡಿ ನನ್ನ ಹಿಂಸೆ ಮಾಡಬೇಡಿ. ಆಹಾ, ಅದು ಮದುವೆ ಋಣ, ಅದು ಯಾರು ಬಿಟ್ಟಿದ್ದು ಏನೇನೋ, ನಿನಗೆಲ್ಲ ಗೊತ್ತಾಗುತ್ತೆ ನಡಿ ಅಂತ ಮುಂದುವರಿತಾ ಇದ್ರೆ ದೇವತೆಗಳೆಲ್ಲ ಈ ರಂಭಾಸುರನ ಮದುವೆ ವಿಚಾರವನ್ನು ತಿಳಿತಾರೆ. ಓಹೋ, ದೇವೇಂದ್ರ ಯೋಚನೆ ಮಾಡ್ದ, ಏನಾದ್ರೂ ರಂಭಾಸುರ ಮದುವೆಯಾಗಿ ಅವನಿಗೊಂದು ಮಗು ಹುಡ್ತು ಅಂದ್ರೆ ರಕ್ಕಸರಾವಳಿ ಇನ್ನು ಒಂದು ಸಂತಾನಕ್ಕೆ ಮುಂದುವರಿಯುತ್ತೆ. ಆಹಾ, ಈ ರಂಭಾಸುರನಿಗೆ ಸರಿಯಾದ ಹೆಣ್ಣು ಮಗಳು ಸಿಗಬಾರದು, ಆ ಮದುವೆಯಲ್ಲೂ ಕೂಡ ಇವನಿಗೆ ಸರಿಯಾದ ಮೋಸವಾಗಬೇಕು ಅಂತ ದೇವತೆಗಳೇನು ಮಾಡಿದ್ರು, ರಂಭಾಸುರ ಬರುವಂತ ದಾರಿಯಲ್ಲಿ ದೂರದಲ್ಲಿ ಒಂದು ಎಮ್ಮೆಗಳ ಗುಂಪು ನಿಂತಿರುತ್ತಂತೆ. ಆ ಎಮ್ಮೆಗಳ ಗುಂಪು ನಿಂತಿರುವ ಸ್ಥಳದಲ್ಲಿ ಏನು ಮಾಡಿದ್ರು ದೇವತೆಗಳು, ಆ ಎಮ್ಮೆಗಳನ್ನೆಲ್ಲ ಸುಹೃದ್ರೂಪಿಯಾದ ಹೆಣ್ಣುಮಕ್ಕಳಂತೆ ಬದಲಾಯಿಸ್ಬಿಟ್ರು. ಅದರಲ್ಲೂ ಒಂದು ಹೆಣ್ಣು ಮಗಳನ್ನ ಬಹಳ ಸುಂದರವತಿಯಾಗಿ ಕಾಣುವಂತೆ ಅವತಾರ ಮಾಡಿಸ್ಬಿಟ್ರು. ಅವು ಎಮ್ಮೆಗಳೆಲ್ಲ ನಿಜವಾದ ಹೆಣ್ಮಕ್ಳೆಲ್ಲ ಎಮ್ಮೆಗಳು, ದೇವತೆಗಳು ಮಾಡುವ ಕುತಂತ್ರ ನೋಡಿ. ಎಮ್ಮೆಗಳೆಲ್ಲ ಹೆಣ್ಣು ಮಕ್ಕಳಾಗಿ ಸುಹೃದ್ರೂಪಿಯಾಗಿ ನಿಂತಿರಬೇಕಾದ್ರೆ ರಂಭಾಸುರ ಬರುತ್ತಿರುವ ದಾರಿಯಲ್ಲಿ ಅಷ್ಟೂ ಜನ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಒಬ್ಬಳು ಸುಗುಣವಂತೆ, ಬಹಳ ಸೌಂದರ್ಯವಂತಿಯಾಗಿ ನಿಂತಿದ್ದವಳನ್ನು ನೋಡದ. ಆಹಾ, ಎಷ್ಟು ಸುಹೃದ್ರೂಪಿಯಾಗಿರುವಳು, ಇವಳನ್ನ ಪಡೆಯಬೇಕು ನಾನು.
ಇವಳಲ್ಲವೇ ನನಗೆ ಸತಿಯಾಗಬೇಕು, ಇವಳಲ್ಲವೇ ನನಗೆ ರತಿಯಾಗಬೇಕು, ಇವಳನ್ನೇ ನಾನು ಗಳಿಸ್ತೇನೆ ಅಂತ ಅವಳ ವರ್ಣನೆ ಮಾಡ್ತಾ ಅವಳನ್ನು ಗಳಿಸಲು ಮೆಚ್ಚಿಸ್ತಾ ಇದ್ದಾನೆ ರಂಭಾಸುರ. ಯಾವ ರೀತಿಯಾಗಿ? ಇವಳಾರೋ ಕಡು ಚೆಲುವೆ ಸುದತಿ ಮಣಿ, ಅತಿ ಚೆಲುವೆ ನಾನೇನು, ಇವಳಾರೋ ಕಡು ಚೆಲುವೆ ಸುದತಿ ಮಣಿ. ಮದನಿ ಸನಿ ಧನಿ ಸ ಸಗ ಸನಿ ಸನಿ ಧನಿ ಸನಿ ದ ಮಗ ಮಗ ಸ ಮಗ ಮಗ ಸನಿ ಸ ಮನಿ ಧನಿ ದ ಮಗ ಮ ಸ ಮಗ ಮಗ ಸನಿ ಸ ಸನಿ ಧನಿ ಸ ನಿ ಸ ಸ ಧನಿ ನಿ ಮದ ದ ಗ ಮ ಮ ಸ ಗ ಮ ದ ಧನಿ ಸನಿ ಧನಿ ಸ ಮಗ ಮಗ ಸನಿ ಗ ಸ ಗ ಸ ಧನಿ ಸ ನಿ ಸ ನಿ ದ ಮಗ ಮ ಧನಿ ಸ ಸನಿ ಧನಿ ಸನಿ ಧನಿ ಸ ನಿದ ಮದ ಮಗ ಮಗ ಧ ಧ ಧ ಧ ಸಗ ಮದ ಮಗ ಸನಿ ಸ ಸ ಸ ಸ ಸಮಗ ಸಮಗ ಸ ಮಮ್ಮ ಮಮ್ಮ ಗಮದ ಮಗ ಧ ಧ ಧ ಧ ಮದದ ಮ ನಿನ್ನಿ ನಿನ್ನಿ ಧನ್ಸದ ಸ ಸ ಸ ಸ ಸಗ ಮಗ ಮಮ್ಮ ಗಮದ ಮದಾದ ಮದನಿದ ನಿನ್ನಿ ಸನಿದ ನಿ ಸಸ ಸಗ ಮಗ ಮಮ್ಮ ಗಮದ ಮದದ ಮದನಿದ ನಿನ್ನಿ ಸನಿದ ನಿ ಸಸ ಸಗ ಮಗ ಗಮದ ಮದನಿದ ಸನಿದ ನಿ ಸಗ ಮಗ ಮದ ಮದನಿದ ನಿ ಅವಳನ್ನು ವರ್ಣಿಸಲು ಅವಳನ್ನು ಪರಿಸಲು ರಂಭಾಸುರನಾಗಿರ್ತಕ್ಕಂಥವನು ನಾನಾ ರೀತಿಯ ವರ್ಣನೆಗಳನ್ನು ಮಾಡ್ತಾ ಇದ್ರೆ ಆ ಹೆಣ್ಣು ಮಕ್ಕಳ ಗುಂಪಿನಲ್ಲಿ ಮಧ್ಯದಲ್ಲಿ ನಿಂತಿದ್ದವಳೆ ಸುಹಾಸಿನಿ ಎನ್ನುವಂತ ಹೆಣ್ಣು ಮಗಳು. ಆ ಸುಹಾಸಿನಿ ಎನ್ನುವ ಹೆಣ್ಣುಮಗಳನ್ನ ವರ್ಣನೆ ಮಾಡ್ತಾ ಅವಳನ್ನ ಪಡೆಯಲು ಮೆಚ್ಚಿಸಿದಾಗ ಅವಳು ಒಪ್ಪುತ್ತಾಳಂತೆ. ಪ್ರಿಯಕರ, ನಿನ್ನ ವರ್ಣನೆಗೆ ನಾನು ಮೆಚ್ಚಿದ್ದೇನೆ. ನೀನೇ ನನ್ನ ನೀನೇ ನನ್ನ ಪತಿಯಾಗಬೇಕು. ಆಹಾ, ನಾನೆಂತ ಭಾಗ್ಯಶಾಲಿ. ಇಂಥ ಸುರುದ್ರೂಪಿಯಾದ ಹೆಣ್ಣನ್ನು ಮದುವೆ ಆಗ್ತಾ ಇದ್ದೀನಿ ಅಂದ್ರೆ ನನ್ನ ಪುಣ್ಯ ಅಂತ ಆ ದೇವತೆಗಳ ಸೊಕ್ಕನ್ನು ಮುರಿಯೋದಕ್ಕೆ ಇದೊಂದು ಸಮಯ ಅಲ್ಲವೇ? ರಂಬೆ ಊರುಷಿ ಮೇನಕಿ ತಿಲೋತ್ತಮನ ಜೊತೆ ನಾಟ್ಯವನ್ನಾಡ್ತ ಕಾಲ ಕಳೆಯುವ ಆ ದೇವೇಂದ್ರನಿದರು ನನ್ನ ಈ ಸುಗುಣವಂತಳಾದ ಸುರುದ್ರೂಪಿಯಾದಂತ ಈ ಸುಹಾಸನಿಯನ್ನು ಮದುವೆ ಆದರೆ ಅವನಿಗಿಂತಲೂ ಮೇಲಾಗಿ ಬೆಳೆಯುವಂತಾಗುತ್ತೆ ಅಂತ ಇವರ ಕುತಂತ್ರವನ್ನು ಹರಿಯದ ರಂಭಾಸುರ
ಅವಳನ್ನು ಮದುವೆಯಾಗಲು ನಿಶ್ಚಯಿಸಿಕೊಂಡ. ಬರಬರನೆ ಗುರುಗಳ ಹತ್ರ ಬಂದ ಶುಕ್ಲಾಚಾರ್ಯರ ಹತ್ರ, ಗುರುವರ್ಯ, ನೀವು ಹೇಳಿದ ಹಾಗೆ ನಾನು ಮದುವೆಗೆ ಸಿದ್ಧನಾಗಿದ್ದೇನೆ, ಹಾಗೆ ನನಗೆ ಯೋಗ್ಯಳಾದಂತ ವಧುವನ್ನು ಕೂಡ ನಾನು ಹುಡುಕೊಂಡಿದ್ದೀನಿ. ನಿಮ್ಮ ಅಪ್ಪಣೆಯಾದರೆ ಅವಳನ್ನೇ ನಾನು ವರಿಸುವೆ. ಅಲ್ಲ ರಂಭಾಸುರ, ಮದುವೆನೇ ಬೇಡ ಅಂತಿದ್ದವನಿಗೆ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೀಯ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಯಾರೋ ಒಬ್ಬಳು ಭಾರವಾಗಿ ಕೂತಿದ್ದಾಳೆ. ಯಾರವಳು? ನೋಡಿದ ತಕ್ಷಣವೇ ನನ್ನ ಮನಸ್ಸಿನಲ್ಲಿ ಅವಳ ಮನಸ್ಸು ತುಂಬೋಯ್ತು ಗುರುಗಳೇ. ಅವಳೇ ಸುಹಾಸಿನಿ, ನಮ್ಮ ಹೆಣ್ಣು ಮಗಳು. ನಿಮ್ಮ ಒಪ್ಪಿಗೆ ಆದರೆ ಅವಳನ್ನು ನಾನು ಹೊರಿಸುತ್ತೇನೆ. ಆಗಲಿ, ನಿನ್ನ ಇಚ್ಛೆಯಂತೆ ಅವಳನ್ನು ವರಿಸುವಂತ ಗುರುಗಳು ಶುಕ್ಲಾಚಾರ್ಯರು ಆಶೀರ್ವಾದ ಮಾಡಿದಾಗ ತನ್ನ ಆಸ್ಥಾನದಲ್ಲಿ ಮದುವೆಯ ಸಂಭ್ರಮವನ್ನು ವಿವಾಹವನ್ನ ವಿಜೃಂಭಣೆ ನಡೆಸ್ತಾ ಇದ್ದಾನೆ ರಂಭಾಸುರ. ಎಮ್ಮೆಯ ಒಂದು ಗುಂಪು ಅಂತ ಅವನು ಗೊತ್ತಿಲ್ಲ ಇನ್ನುವೇ. ಸುಹಾಸಿನ ಆಸ್ಥಾನಕ್ಕೆ ಕರೆಸಿ ವಿವಾಹ ಮಂಟಪದಲ್ಲಿ ಅವಳನ್ನು ಕುಳಿಸಿ ಗುರುವರ್ಯರಾದಂತ ಶುಕ್ಲಾಚಾರ್ಯರ ಆಶೀರ್ವಾದವನ್ನು ಪಡೆದು ಆ ಗುರು ಶುಕ್ಲಾಚಾರ್ಯರ ಆಶೀರ್ವಾದದಿಂದ ರಂಭಾಸುರ ಅವಳ ಕೊರಳಿಗೆ ಹಾರವನ್ನು ಹಾಕಿ ಅವನು ಕೂಡ ಹಾರವನ್ನು ಹಾಕುತ್ತಾ ಇದ್ರೆ, ಇನ್ನೇನೋ ತಾಳಿಯನ್ನು ಕಟ್ಟುವ ಸಂದರ್ಭ ನೋಡಿ ತಾಳಿನ ಕಟ್ತಾ ಇದ್ದಾನೆ. ಇನ್ನು ಆ ದೇವೇಂದ್ರನ ಸೊಕ್ಕನ ಮುರಿತೇನೆ ಅಂತ ಸಂತೋಷವಾಗಿ ಆ ಸುಹಾಸಿನಿಯ ಕೊರಳಿಗೆ ತಾಳಿಯನ್ನು ಕಟ್ಟಿದ ಕೂಡಲೇ ದೇವೇಂದ್ರನಾದವನು ಅಲ್ಲಿಯ ತನಕ ಸುಮ್ಮನಿದ್ದವನು ಪಟ್ಟನೆ ಕೈ ದೃಶ್ಯವನ್ನ ಆ ಕಡೆ ಕೊಟ್ಟ ಕೂಡಲೇ ಮತ್ತೆ ಅವಳು ಎಮ್ಮೆಯ ರೂಪವನ್ನೇ ತಾಳ್ಬಿಟ್ಲಂತೆ. ರಂಭಾಸುರ ಕಣ್ಣು ಕೆಂಪು ಮಾಡಿಕೊಂಡು, ಮೋಸ, ಮತ್ತೆ ದೇವತೆಗಳಿಂದ ನನಗೆ ಮೋಸ ಮೋಸ. ಶುಕ್ಲಾಚಾರ್ಯ ನೋಡಿದ್ರು, ಇಲ್ಲ ದೇವತೆಗಳೇ, ಕೊನೆಗೂ ನನ್ನ ಕಂದನಿಗೆ ಇಂಥ ಅನ್ಯಾಯವನ್ನು ಮಾಡಿದಿರಾ, ಇಂಥ ಮೋಸವನ್ನು ಮಾಡಿದಿರಾ? ರಂಭಾಸುರ ಹೇಳಿದ, ನೋಡಿದ ಗುರುಗಳೇ, ನೋಡಿದ್ರ ನಾನಂದೇ ದೇವತೆಗಳ ಸೊಕ್ಕನ ಮುರಿತೇನೆ ಅಂತ ಪಣ ತೊಟ್ಟೆ, ನೀವು ನನ್ನ ತಡೆದು ಈಗ ಈ ರೀತಿ ಅಪಮಾನ ಮಾಡಿಬಿಟ್ರೆ ನಾನು ಒಂದು ಹೆಮ್ಮೆಯ ಜೊತೆ ಸಂಸಾರ ಮಾಡಬೇಕೆ? ಇದು ನನ್ನ ಆಸ್ಥಾನದಲ್ಲಿ ನನ್ನ ಗೌರವವನ್ನು ಹೆಚ್ಚಿಸುತ್ತಾ? ಇಂಥ ನೋವನ್ನು ಯಾರಿಗೂ ಬರಬಾರದು ಗುರುವರ್ಯ, ಯಾರಿಗೂ ಬರಬಾರದು. ಸಮಾಧಾನ ತಂದಿಕು ರಂಭಾಸುರ, ನಿನ್ನ ಗುರುಗಳು ನಾನಿನ್ನು ಬದುಕಿದ್ದೇನೆ, ನಾನಿರುವ ತನಕ ನಿನಗೆ ಅನ್ಯಾಯವಾಗುವುದನ್ನು ಯಾರೂ ತಡೆ ಮಾಡಲು ಸಾಧ್ಯವಿಲ್ಲ. ನಿಶ್ಚಿಂತೆಯಿಂದಿರು. ತಮ್ಮ ತಪೋಶಕ್ತಿಯನ್ನು ಆಚರಿಸಿ ಶುಕ್ಲಾಚಾರ್ಯರು ದಂಡವನ್ನ ಆ ಹೆಮ್ಮೆ ಮೇಲಿಟ್ಟ ಕೂಡಲೇ ಮತ್ತೆ ಸುಹಾಸಿನಿಯಾಗಿ ಹೆಣ್ಣು ಮಗಳಾಗಿ ಪುನಃ ಪ್ರತ್ಯಕ್ಷಳಾಗಿ ಸ್ವರೂಪಿಯಾಗಿ. ರಂಭಾಸುರ ಹೇಳ್ತಾನೆ, ಗುರುಗಳೇ, ನಿಮ್ಮ ಆಶೀರ್ವಾದದಿಂದ ನನ್ನ ಜೀವನ ಪಾವನವಾಯಿತು, ಪಾವನವಾಯಿತು. ಇದನ್ನು ಬೇಡ ರಂಭಾಸುರ. ಈ ಗುರುಗಳು ನಿನ್ನ ಜೊತೆಗಿರುವ ತನಕ ನಿನಗೆ ಯಾವ ರೀತಿಯ ಕುಂದುಕೊರತೆಗಳಾಗಲ್ಲ. ನೋಡು, ಮುಂದಿನ ಕಾಲದಲ್ಲಿ ನಿರತನಾಗು, ಎಲ್ಲ ಒಳ್ಳೆದಾಗಲಿ, ಎಲ್ಲ ಒಳ್ಳೆದಾಗಲಿ. ಆಗಲಿ ಆಗಲಿ ಗುರುವರ್ಯ ಅಂತ ಆ ಹೆಣ್ಣಾದಂತ ಮಹಾರಾಣಿಯಾದ ಸುಹಾಸಿನಿ ಜೊತೆ ಸಂಸಾರವನ್ನು ಶುರು ಮಾಡಿದಾಗ ನೋಡಿ, ಎಲ್ಲದಕ್ಕೂ ಒಂದು ಒಳ್ಳೆದಾಗಬೇಕು, ಭಗವಂತನ ಸಹಕಾರ ಆಗಬೇಕು ಅಂತ ಹೇಳ್ತಾರೆ. ರಂಭಾಸುರನ ಸಂಹಾರ ಈಗಲೇ ಆಗ್ಬಿಟ್ಟಿದ್ರೆ ಈ ತಾಯಿ ಜಗತ್ತು ಬರ್ತಾನೆ ಇರಲಿಲ್ಲ, ದೇವಿ ಮಹಾತ್ಮೆ ಆಗ್ತಾನೆ ಇರಲಿಲ್ಲ ಜಗತ್ತಿನಲ್ಲಿ. ಈ ದೇವಿ ಮಹಾತ್ಮೆ ಆಗಬೇಕು ಅಂದ್ರೆ ಈ ರಂಭಾಸುರನ ಮಗ ಹುಟ್ಟಬೇಕು, ಅವನು ದುರಹಂಕಾರದಿಂದ ಮೆರಿಬೇಕು, ಹೆಣ್ಣಿಂದಲೇ ನನ್ನ ಸಾವು ಬರಬೇಕು ಅಂತ ಕೇಳಬೇಕು. ಹೆಣ್ಣು ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಕೀಳಾಗಿ ನೋಡುವ ಅವನ ಸಂಹಾರಕ್ಕೆ ಈ ಜಗನ್ಮಾತೆ ಜಗತ್ತಿಗೆ ಇಳಿದು ಬರಬೇಕು. ಯಾಕಂದ್ರೆ ಜಗತ್ತಿನಲ್ಲಿ ತಾಯಿ ಒಂದು ಅನುಗ್ರಹ, ತಾಯಿ ಒಂದು ಸೇವೆ ಎಲ್ರಿಗೂ ಕೂಡ ಬೇಕಾದದು. ಅದಕ್ಕೆ ದೊಡ್ಡವರು ಹೇಳ್ತಾರೆ, ತಾಯಿ ಮೊದಲ ದೇವರು, ಮನೆಯ ಮೊದಲ ಪಾಠಶಾಲೆ. ಕಣ್ಣು ಕಾಣು ತಂದೆ ತಾಯಿಗಳಂತ ಇರುವಂತ ನಮ್ಮ ಜೀವನದಲ್ಲಿ ಆ ತಾಯಿ ತಂದೆಯ ಅಭಯ ಶಾಶ್ವತವಾಗಿರಬೇಕು. 300 ಮುಕ್ಕೋಟಿ ದೇವರುಗಳನ್ನು ಪೂಜೆ ಮಾಡೋದು ಒಂದೇ, ಕಣ್ಣು ಕಾಣ 3 ದೇವರು ಪೂಜೆ ಮಾಡೋದು ಒಂದೇ. ಜನ್ಮ ಕೊಟ್ಟ ತಾಯಿ, ಜನ್ಮ ಕೊಟ್ಟ ತಂದೆ, ಸಂಸ್ಕಾರ ಕಲಿಸುವ ಗುರು. ಈ 3 ಕಣ್ಣು ಕಾಣ ದೇವರನ್ನು ಪೂಜೆ ಮಾಡಿದ್ರೆ 300 ಮುಕ್ಕೋಟಿ ದೇವರು ಪೂಜೆ ಮಾಡದಷ್ಟು ಪುಣ್ಯ. ತಾಯಿ ಮನಸ್ಸು ಎಷ್ಟು ವಿಶಾಲ ಅಂದ್ರೆ ಭೈರವೇಶ್ವರ ಪುರಾಣದಲ್ಲಿ ಒಂದು ಕತೆ ಬರುತ್ತೆ. ಒಬ್ಬಳು ತಾಯಿಗೆ 3,000 ಜನ ಮಕ್ಕಳಂತೆ ನೋಡಿ. 3,000? 3,000 ವರಫಲದಿಂದ 3,000 ಜನ ಮಕ್ಕಳು ಪಡೆದಿದ್ದ. ಅವಳೇನು ಶ್ರೀಮಂತಲಲ್ಲ, ಆಸ್ತಿಮಂತಲಲ್ಲ, ಅವಳ ಹತ್ರ ಏನು ಆಸ್ತಿ ಅಂತಸ್ತಿರ್ಲಿಲ್ಲ. ಅವಳು ಭಿಕ್ಷುಕಿದವಳು ಪಾಪ. ಒಂದೊಂದು ಇಷ್ಟಿಷ್ಟು ಜನನ ಒಂದೊಂದು ಊರಿಗೆ ಭಿಕ್ಷುಕಿ ಅಂತ ಕಳಿಸ್ಬಿಟ್ಟು ಊರಾಚೆ ಒಂದು ದೊಡ್ಡ ಮರದ ಕೆಳಗಡೆ ಒಂದು ಅರವೆ ಹಿಡ್ಕೊಂಡು ಕೂತಿರ್ತಾಳಂತೆ ತಾಯಿ. ಈ ಮಕ್ಕಳು ಭಿಕ್ಷೆ ಮಾಡ್ಕೊಬರೋ ರೊಟ್ಟಿ, ಹಿಟ್ಟು, ಗಂಜಿ, ಸೊಪ್ಪನ್ನೆಲ್ಲ ತಗೊಂಡ್ಬಂದು ಆ ಅರವೆ ಒಳಗೆ ಹಾಕೊಂಡು ಚೆನ್ನಾಗಿ ಕಲಕಿ ಅದನ್ನ ಅಂಬಲಿ ಮಾಡಿ 3,000 ಜನ ಮಕ್ಕಳನ್ನು ಸಾಲು ಕುಣಿಸ್ತಾಳಂತೆ ಊಟ ಬಡಿಸೋದಕ್ಕೆ. ಆ 3,000 ಜನ ಮಕ್ಕಳಿಗೂ ಒಂದೊಂದು ಸೌಟ್ ಬಡ್ಸ್ಕೊಂಡ್ ಬರ್ತಾಳೆ. 3,000 ಜನಕ್ಕೂ ಮಕ್ಕಳಿಗೂ ಬಡಿಸಿ ಕೊನೆಗೆ 3 ಸೌಟ್ ಉಳ್ಕೊಬಿಡ್ತಂತೆ ನೋಡಿ.
ಆಗ ಒಂದು ದೊಡ್ಡ ಮಗು ಹೇಳ್ತು, ಅಮ್ಮ ನೀ ನಮಗೆಲ್ಲ ನಾವೆಲ್ಲ ನಿನ್ನ ಮಕ್ಕಳು, ಅದಕ್ಕೆ ನಮಗೆಲ್ಲ ಒಂದ್ ಸೌಟು. ನೀ ನಮಗೆಲ್ಲರಿಗೂ ಎತ್ತು ತಾಯಿ ಅಲ್ವಾ, ಅದಕ್ಕೆ ನೀನು 3 ಸೌಟು. ಊಟ ಮಾಡ್ಕೊಳಮ್ಮ, ಊಟ ಮಾಡ್ಕೋ ತಾಯಿ. ತಾಯಿ ಮನಸ್ಸು ಒಪ್ಲಿಲ್ವಂತ ನೋಡಿ, ಪಕ್ಕಕ್ಕೆ ತಿರ್ಕೊಂಡ್ಲಂತೆ, ದೇವ್ರನ್ನ ಕೇಳದಂತೆ, ಅಯ್ಯೋ ಭಗವಂತ 3,000 ಜನ ಮಕ್ಕಳನ್ನೇ ಕೊಟ್ಟಿಯಂತೆ, ಇನ್ 3 ಮಕ್ಕಳು ಕೊಟ್ಟು ಬಿಟ್ಟಿದ್ದಾರೆ, ಅದಕ್ಕೂ ಒಂದೊಂದು ಸೌಟ್ ಬಿಟ್ಟು ಬಿಡೋಣಲ್ಲ ಅಂದ್ಲಂತೆ ನೋಡಿ ತಾಯಿ. ಅಂದ್ರೆ ಇದರ ಅರ್ಥ ಏನು? 3,000 ಜನ ಮಕ್ಕಳು ಕೊಟ್ಟರು ಅಲ್ಲಿ ಸಾಳ್ತಾ ಇಲ್ಲ ಅಂತ ಅರ್ಥ. ತಾಯಿ ಮನಸ್ಸು ಎಷ್ಟು ವಿಶಾಲ. ಜೀವನದಲ್ಲಿ ಚಿಕ್ಕ ವಯಸ್ಸಿನಿಂದ ಮಕ್ಕಳನ್ನ ಬೆಳೆಸ್ತಾರೆ ತಂದೆ ತಾಯಿಗಳು. ಕಷ್ಟ, ನೋವು, ನಲಿವು ಎಲ್ಲವನ್ನು ಕೂಡ ಅನುಭವಿಸಿ ಮಕ್ಕಳಿಗೆ ಯಾವ ರೀತಿ ಕುಂದುಕೊರತೆಗಳಾಗದೆ ಬೆಳೆಸ್ತಾರೆ. ನಾವು ಪಡೋ ಕಷ್ಟನ ಮಕ್ಕಳು ಪಡೋದು ಬೇಡ, ನಾವು ಪಡೋನು ನಮಗೆ ಇರಲಿ, ನಮ್ಮ ಮಕ್ಕಳು ಚೆನ್ನಾಗಿ ಬದುಕಲಿ, 4 ಜನದ ಮಧ್ಯೆ ಉನ್ನತವಾಗಿ ಬೆಳೀಲಿ, ಅವ್ರ ಸುಖನೇ ನಮ್ಮ ಜೀವನ ಅನ್ಕೊಂಡು ಬೆಳೆಸ್ತಾರೆ. ಬೆಳೆದ ಮಕ್ಕಳಾದವರು ದೊಡ್ಡವರಾದ ಮೇಲೆ ಒಳ್ಳೆ ಮಕ್ಕಳಾದ್ರೆ ತಂದೆ ತಾಯಿಗಳನ್ನ ಚೆನ್ನಾಗಿ ಸಾಯೋ ಕಡೆಗ ಅಂತ ನೋಡ್ಕೊತಾರೆ. ಕೆಟ್ಟ ಮಕ್ಕಳಾದ್ರೆ ವಯಸ್ಸಾಗ್ತಾ ಇತ್ತ ತಂದೆ ತಾಯಿಗಳನ್ನ ತಕೊಂಡು ವೃದ್ಧಾಶ್ರಮ ಸೇರಿಸ್ಬಿಡ್ತಾರೆ. ಅಂದ್ರೆ ಇದರಲ್ಲಿ ಮಕ್ಕಳಲ್ಲಿ ಭೇದ ಭಾವ ಬರ್ಬೋದು ವಿನಃ ಎತ್ತ ತಂದೆ ತಾಯಿಗಳ ಪ್ರೀತಿಲಿ ಒಂದು ಕಿಂಚಿತ್ತು ಭೇದ ಭಾವ ಬರಲ್ಲ. ಒಬ್ಬ ಮಗ ಇರ್ಲಿ, 10 ಮಕ್ಕಳಿರ್ಲಿ, ಒಂದೇ ಪ್ರೀತಿಲಿ ಸಾಕ್ತಾರೆ, ಒಂದೇ ಪ್ರೀತಿಲಿ ಬೆಳೆಸ್ತಾರೆ. ಜೀವನದಲ್ಲಿ ನಾವು ಯಾರ ಋಣನೂ ತೀರಿಸಬೇಕಾಗಿಲ್ಲ, ಇನ್ನೊಂದು ಜನ್ಮ ಎತ್ಕೊಂಡ್ ತಾಯಿ ತಂದೆ ಋಣ ತೀರ್ಸೋದ್ ಬೇಕಾಗಿಲ್ಲ. ಸಾಯುವ ಕಡಗಾಲದಲ್ಲಿ ಯಾವ ಮಕ್ಕಳು ತಂದೆ ತಾಯಿಗಳನ್ನ 4 ದಿನ ನಗನಗ್ತಾ ಚೆನ್ನಾಗಿ ನೋಡ್ಕೋತಾರೋ ಅದೇ ನಾವು ಮಾಡುವಂತ ಜೀವನದಲ್ಲಿ ಒಳ್ಳೆಯ ಕೆಲಸ. ಇನ್ನೇನು ಮಾಡಂಗಿಲ್ಲ. ನಾವು ಒಳಗಿರೋ ತಾಯಿನೇ ಬಂದು ಆಶೀರ್ವಾದ ಮಾಡ್ತಾಳಂತೆ, ಅದ್ ಮಾಡಿದ್ರೆ. ನೀನ್ ಮನೇಲಿರೋ ತಂದೆ ತಾಯಿನೇ ಗೌರವಿಸಿದ ಮೇಲೆ ನನ್ನ ಪೂಜೆ ಮಾಡದಿದ್ರು ಪರವಾಗಿಲ್ಲ, ನಾನು ಇಲ್ಲಿಂದನೇ ಅಭಯ ಕೊಡ್ತೀನಿ ಅಂತಾಳೆ. ತಂದೆ ತಾಯಿನೇ ಪೂಜೆ ಮಾಡದೆ ಕಾಶಿ ವಿಶ್ವನಾಥನಿಗೂ ರುದ್ರಾಭಿಷೇಕ ಮಾಡಿಸುತ್ತಾನು, ಒಳ್ಳೇದಾಗುತ್ತಾ? ಖಂಡಿತವಾಗ್ಲೂ ಆಗಲ್ಲ. ಅದಕ್ಕೆ ಜಗದೊಳಗೆ ತಂದೆ ತಾಯಿಗಳ ಪ್ರೀತಿ ಮಮಕಾರ ಅಪಾರ. ಅದಕ್ಕೊಂದು ಗೀತೆ ಹೇಳ್ತಾರೆ, ಆ ತಾಯಿ ಸ್ಮರಣೆ ಮಾಡ್ತಾ ಹೇಳೋಣ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಅಡೆದ ತಾಯಿ ತಂದೆ ಕಳಕೊಂಡ ಮ್ಯಾಗ ಮತ್ತೆ ಸಿಗುವರೇನೋ, ತಮ್ಮ ಮರಳಿ ಬರುವರೇನೋ, ನಿನ್ನ ಜೊತೆ ಮರಳಿ ಬರುವರೇನೋ. ತಾಯಿ ತಂದೆಗಳ ಕೊಂಡ ಮ್ಯಾಗ ಮತ್ತೆ ಸಿಗುವರೇನೋ, ತಮ್ಮ ಮರಳಿ ಬರುವರೇನೋ, ನಿನ್ನ ಜೊತೆ ಮರಳಿ ಬರುವರೇನೋ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಸಂಕಟ ನೀಡಿ ಹುಟ್ಟಿಯಾಗಿ ಬೆಳೆದಿಲ್ಲೋ, 9 ತಿಂಗಳ ಸಂಕಟ ನೀಡಿ ಹುಟ್ಟಿಯಾಗಿ ಬೆಳೆದಿಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟೋ ಕಷ್ಟಪಟ್ಟೆಯಲ್ಲೋ. 9 ತಿಂಗಳ ಸಂಕಟ ನೀಡಿ ಹುಟ್ಟಿಯಾಗಿ ಬೆಳೆದಿಲ್ಲೋ, ಬರುವ ಮುನ್ನ ಜೀವಕ್ಕೆ ಎಷ್ಟೋ ಕಷ್ಟಪಟ್ಟೆಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ. ಅಯ್ಯೋ ಶಿವನೇ ಅಯ್ಯೋ, ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ. ತಾನು ಕೊರಗಿ ನಿನ್ನ ತೋಳ ಬೆಳೆಸಿದಂಗ ಬೆಳೆಸಿ ಬಿಡಲಲ್ಲೋ. ಜೀವ ಇಟ್ಟೀತು ನಿನ್ನ ಮ್ಯಾಗ, ತಾಯಿ ಇಟ್ಟೀತು ನಿನ್ನ ಮ್ಯಾಗ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಅಡೆದ ತಾಯಿ ತಂದೆ ಕಳಕೊಂಡ ಮ್ಯಾಗ ಮತ್ತೆ ಸಿಗುವರೇನೋ, ತಮ್ಮ
ತಮ ಮರಳಿ ಬರುವರೇನೋ ನಿನ್ನ ಜೊತೆ ಮರಳಿ ಬರುವರೇನೋ. ಮಾಡಿ ಶಾಲೆಗೆ ಕಳಿಸಲು ಜಾಣನಾಗಲಲ್ಲ, ಕೂಲಿ ನಾಲಿ ಮಾಡಿ ಶಾಲೆಗೆ ಕಳಿಸಲು ಜಾಣನಾಗಲಲ್ಲ. ಚಿನ್ನದಂತ ಒಂದು ಹೆಣ್ಣ ಹುಡುಕಿದಳು ಮಗನ ಮದುವೆಗಂತ. ಕೂಲಿ ನಾಲಿ ಮಾಡಿ ಶಾಲೆಗೆ ಕಳಿಸಲು ಜಾಣನಾಗಲಲ್ಲ. ಚಿನ್ನದಂತ ಒಂದು ಹೆಣ್ಣಿನ ಮುದುಕಿದಳು ಮಗನ ಮದುವೆಗಂತ. ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಮೋಕ್ಷ ಬೆಳಗಲಂತ. ಅಯ್ಯೋ ಶಿವನೇ ಅಯ್ಯೋ, ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಮೋಕ್ಷ ಬೆಳಗಲಂತ. ಮುದ್ದಿನ ತಾಯಿ ಏನೇನು ಕನಸ ಕಟ್ಟಿಕೊಂಡು ಜೀವನ ಅದುವೇ ಕನಸಾಗಿ ಉಳಿತು, ತಾಯಿಯ ಕನಸಾಗಿ ಉಳಿತು. ಬೇಕಾದು ಸಿಗುತ್ತೈತಿ ಜಗದಲ್ಲಿ ಕಾಣೋ, ಅಡೆದ ತಾಯಿ ತಂದೆ ಕಳಕೊಂಡ ಮ್ಯಾಗ ಮತ್ತೆ ಸಿಗುವಳೇನೋ. ತಮ್ಮ ಮರಳಿ ಬರುವರೇನೋ ನಿನ್ನ ಜೊತೆ ಮರಳಿ ಬರುವರೇನೋ. ಅಯ್ಯೋ ಪೆದ್ದಮ್ಮ ತಾಯಿಯ ಪಾರಕ್ಕೆ ಹೋಗಿದೊಂದೇ ಬರೋದೇನು ಯಾವುದು ಬರಲ್ಲ. ಪೆದ್ದಮ್ಮ ತಾಯಿಯ ಪಾರಕ್ಕೆ, ತಾಯಿಯ ಆದಿಶಕ್ತಿಯ ಪಾರಕ್ಕೆ ಉಗೇ ಮಾತು ಬಲಯ್ಯ. ಭಕ್ತಿ ಒಂದು ಅನುಗ್ರಹ. ಅಯ್ಯಪ್ಪ ಸ್ವಾಮಿ ಆಡದೆ ರಕ್ಕದಾಡೋ ಮತ್ತೆ ಖಂಡಿತ 10 ನಿಮಿಷದಲ್ಲಿ ಆಡ್ತೇನೆ. ಇಲ್ಲಿ ನಮ್ಮ ಕಥೆಯ ಭಾಗದಲ್ಲಿ ರಂಭಾಸುರ ಸುಹಾಸಿನಿ ಎಂಬಂತ ಹೆಣ್ಣು ಮಗ ಮಹಾರಾಣಿ ಜೊತೆ ಜೀವನವನ್ನು ಪ್ರಾರಂಭಿಸಿದಾಗ ದಿನಗಳ ಕಳಿತ ವಾರವಾಗಿ, ವಾರಗಳ ಕಳಿತ ತಿಂಗಳಾಗಿ, ತಿಂಗಳು ಒಂದೆರಡು ಕಳಿತ ವರ್ಷ ಮುಂದುವರಿತಾ ಇದೆ. ವರ್ಷಗಳು ಮುಂದುವರಿತಾ ಇದ್ರೆ ಭಗವಂತ ಇವರಿಗೆ ಮಕ್ಕಳ ಫಲವನ್ನು ಕೊಡ್ಲಿಲ್ಲ ನೋಡಿ. ನಾವು ಹಿಂದಿನ ಕಾಲದಲ್ಲಿ ಯಾವುದೇ ಕಥೆ ತಗೊಂಡ್ರು ಮಕ್ಕಳಿಲ್ಲ ಅನ್ನೋ ಕಥನ ಬರೋದು. ನಮ್ ಈಗಿನ ಕಾಲದ ಕಥನ ಬರಲ್ಲ. ಮುಟ್ಟಾಕಿ ಇಲ್ಲಿರೋನ್ನ ಗೂಡ್ಸ್ ತುಂಬ್ಕೊಬಿಟ್ರು ಒಂದ್ ಲಾರಿ ಆಯ್ತವ ಅನ್ನೋದು ಐಕ್ಳು ಅಂದ್ರೆ ಈಗಿನ ಕಾಲದ ಚೆನ್ನಾಗಿ ಕೊಟ್ಟವನೇ. ಹಿಂದಿನ ಕಾಲದಲ್ಲಿ ಮಕ್ಕಳು ಪಡಿಬೇಕು ಅಂದ್ರೆ ಯಾಗ ಯಜ್ಞ ತಪಸ್ಸು ಹವನ ಪೂಜೆ ಅಂತ ಮಾಡಿ, ಪುತ್ರಿಕಾಮೇಷ್ಟಿ ಯಾಗ ಅಂತ ಮಾಡಿ, ಚಿನ್ನದ ನೇಗಲ್ಲ ಕಟ್ಟಿ ಹೊಲವನ್ನು ಹೊತ್ತಿದ ಫಲದಿಂದ ಮಕ್ಕಳು ಫಲ ಪಡಿತಿದ್ರು. ಈಗ ಮರದ ನೇಗ್ಲಿಲ್ಲ, ಕಟ್ಟೋರು ಕಡಿಮೆ ಆಗ್ಬಿಟ್ರು ಬಿಡಿ. ಈಗ ಆದ್ರೆ ಹಿಂದಿನ ಕಾಲದಲ್ಲಿ ಮಕ್ಕಳಿಲ್ಲದ ದುಃಖವೇ ಜಾಸ್ತಿ. ಇಲ್ಲಿ ಗುರು ಶುಕ್ಲಾಚಾರ್ಯರ ಹತ್ರ ಗಂಡ ಹೆಂಡತಿ ಬರ್ತಾರೆ. ಗುರುವರ್ಯ, ಎಷ್ಟು ವರ್ಷಗಳಿಂದ ಮಾಡಿದ ಪೂಜೆಗಳಿಲ್ಲ, ಸಲ್ಲಿಸದ ವ್ರತಗಳಿಲ್ಲ, ನೋಡದ ದೇವರುಗಳಿಲ್ಲ, ಎಷ್ಟೇ ವ್ರತ ನಿಯಮಗಳಿಂದ ಮಾಡ್ತಾ ಇದ್ರು, ಪರಮಾತ್ಮ ನಮಗೆ ಮಕ್ಕಳ ಫಲ ಕರುಣಿಸ್ತಾ ಇಲ್ಲ. ಈ ನಮ್ಮ ಸಂತತಿ, ಈ ನಮ್ಮ ದಾನವ ಕುಲವನ್ನು ಮುಂದುವರಿಸುವ ಕಂದನಾದದು ಹುಟ್ಟುವ ಬಗೆಯಾದರೂ ಹೇಗೆ? ದಯಮಾಡಿ ನಮಗೆ ಮಕ್ಕಳ ಭಾಗ್ಯವನ್ನು ಕರುಣಿಸುವಂತೆ ನಿಮ್ಮ ಅಭಯಸ್ತವನ್ನ ನಮಗೆ ಕರುಣಿಸಿ ಸ್ವಾಮಿ. ಗುರು ಶುಕ್ಲಾಚಾರ್ಯ ಯೋಚನೆ ಮಾಡಿದ್ರು, ಶಾಂತನಾಗು ರಂಭಾಸುರ, ನೋಡು ಇದು ಕೂಡ ದೇವತೆಗಳ ಕುತಂತ್ರದಲ್ಲಿ ನಡೀತಿರುವಂತಹದ್ದು. ನಿನಗೆ ಮಕ್ಕಳ ಫಲವಾಗಬೇಕು, ನಿನಗೊಂದು ಗಂಡು ಸಂತಾನವಾಗಿ ದಾನವ ಕುಲವನ್ನು ಮುಂದುವರಿಸಬೇಕು. ಅದಕ್ಕಾಗಿ ನನ್ನಲ್ಲಿ ಒಂದು ಉಪಾಯ ಇದೆ. ಅದು ನೀನು ನಿಷ್ಠಾವಹಿಸಿ ಮಾಡಿದ್ರೆ ಮಾತ್ರ ನಿನಗೆ ಮಕ್ಕಳ ಫಲ ಖಂಡಿತವಾಗಲಾಗುತ್ತೆ. ಹೇಳಿ ಗುರುವರ್ಯ, ಮಕ್ಕಳಾಗುತ್ತೆ, ನನಗೆ ಮಕ್ಕಳ ಸೌಭಾಗ್ಯ ಸಿಗುತ್ತೆ ಅಂದ್ರೆ ಎಂತ ಕಾರ್ಯವನ್ನು ಬೇಕಾದ್ರೂ ಮಾಡ್ತೇನೆ. ಅದೇನು ಮಾಡ್ಬೇಕು ಹೇಳಿ? ಹಾಗಾದರೆ ಗಮನ ಬಿಟ್ಟು ಕೇಳು ರಂಭಾಸುರ, ನೀನು ನಾಗಲೋಕಕ್ಕೆ ಹೋಗಬೇಕು. ನಾಗ ದೇವತೆಯಾದ ನಾಗಕನ್ನಿಕೆಯನ್ನ ಮೆಚ್ಚಿಸುವಂತೆ ನಟಿಸಬೇಕು.
ಪ್ರೀತಿ ವಿಶ್ವಾಸದಿಂದ ಅವಳ ಜೊತೆ ಮೈಮರೆಯುವಂತೆ ಮಾಡಬೇಕು. ಕೊನೆಗೆ ಅವಳನ್ನು ಮೈಮರೆಸಿ ನಾಗಮಣಿಯನ್ನ ತರಬೇಕು. ಆ ನಾಗಮಣಿಯಿಂದ ಮಾತ್ರ ಸಾಧ್ಯ ನಿನ್ನ ಸುಹಾಸಿನಿಯಾದವಳು ಮಕ್ಕಳಿರುವ ಭಾಗ್ಯವನ್ನು ನೋಡಬೇಕು. ಎಚ್ಚರ ಎಚ್ಚರ ರಂಭಾಸುರ. ನಾಗಲೋಕದಲ್ಲಿರುವಂತ ವ್ಯಕ್ತಿಗಳು ಸಾಮಾನ್ಯರಲ್ಲ. ಜೋಪಾನವಾಗಿ ಕಾರ್ಯವನ್ನು ಸಾಧಿಸಬೇಕು. ತಾಳ್ಮೆ ಮುಖ್ಯವಾಗಬೇಕು ರಂಭಾಸುರ. ಆಗಲಿ ಗುರುವರ್ಯ, ನಿಮ್ಮ ಆಶೀರ್ವಾದದಿಂದ ಈ ಕಾರ್ಯವನ್ನು ಜಯಿಸಿ ಬರ್ತೇನೆ ಅಂತ ರಂಭಾಸುರ ಪಟ್ಟನೆ ದೃಶ್ಯನಾದ. ನಾಗಲೋಕದ ಒಳಗಡೆ ಬರ್ತಾ ಇದ್ರೆ ಆ ನಾಗಲೋಕದಂತ ಅಧಿಪತಿಯಾಗಿ ಆ ನಾಗಲೋಕವನ್ನ ಆಳ್ವಿಕೆ ಮಾಡುತ್ತಿದ್ದ ನಾಗಕನ್ಯೆ ರಂಭಾಸುರನ ಸುರದ್ರೂಪವಾದ ರೂಪ ಲಾವಣ್ಯಗಳನ್ನು ನೋಡಿ ತಲ್ಲೀನಲಾಗೋದ್ಲಂತೆ. ಆಹಾ, ಎಷ್ಟು ವಯ್ಯಾರ, ಎಂತ ದೃಢವಾದ ದೇಹ, ಎಂತ ಸುಗುಣವಾದ ಸೌಂದರ್ಯ. ಇವನನ್ನು ವರೆಸಿ ನನ್ನ ಜೀವನ ಪಾವನ ಮಾಡಿಕೊಳ್ಳಿ. ನನ್ನ ನಾಗಲೋಕದಲ್ಲಿ ಅಧಿಪತಿಯ ಇಲ್ಲದಂತೆ ಕೊರತೆ ಕಾಡ್ತಾ ಇತ್ತು. ಇವನನ್ನು ನಾಗಲೋಕದ ರಾಜನಾಗಿ ಮಾಡಿ ನಾನು ನಾಗಲೋಕದ ರಾಣಿಯಾಗಿ ಇಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡಬೇಕು ಅಂತ ನಾಗಕನ್ಯೆ ವಯ್ಯಾರ ಮಾಡ್ತಾ ರಂಭಾಸುರನನ್ನು ಮೆಚ್ಚಿಸ್ತಾ ಇದ್ದಾಳೆ. ಅವನ ಮನಸ್ಸನ್ನೇ ಸೋಲಿಸ್ತಾ ಇದ್ದಾಳೆ. ಆ ಮನಸ್ಸಿಗೆ ಸೋಲುವಂತೆ ಮಾಡಿ ರಂಭಾಸುರನನ್ನು ಮೆಚ್ಚಿಸ್ತಾ ಅವಳೆ. ಹೇಗೆ? ಮನಸೋತೇನೋ ನಲ್ಲ ನಿನಗೆ ಬಿಡು ಮೌನ ಬಾನ ಬಯಸಿರುವೆ. ಬಿಡು ಮೌನ ಬಾನ ಬಯಸಿರುವೆ. ಆಹಾ, ಇದು ನಿನಗಾಗಿ ಕಾದಿದ ಜೀವ. ಯಾರು ಬಿಡಿಯದ ಬಿಡಿ ಹೋಗು, ಇದು ನಿನಗಾಗಿ ತಂದ ಬಲವೋ. ನವ ಯೌವನ ತುಂಬಿದೆ ಬಾಗಿಲಿಯ. ಕಾಮನೆಯ ಪ್ರಿಯ ಕಾಮನೆಯ ಮನಸೋತೆ ನಲ್ಲ ನಿನಗೆ ಬಿಡು ಮೌನ ಬಾನ ಬಯಸಿರುವೆ. ಬಿಡು ಮೌನ ಬಾನ ಬಯಸಿರುವೆ. ಮನಸೋತೆನೋ ಜನ ತಗದ ನಿತ್ತ ಜನ ತತ್ತಾದೈ ದಿಲ್ಗಡೈ ದಿಲ್ಗಡೈ ದಿಲ್ಗಡೈ
ಆಸೆ ಆಕಾಂಕ್ಷೆಗಳನ್ನು ಮೀರಿ ಯಾರು ಈ ನಾಗಕನ್ಯೆ ರಂಭಾಸುರನನ್ನು ಮೆಚ್ಚಿಸಿದಾಗ ರಂಭಾಸುರ ಹೇಳ್ತಾನೆ, ಆಹಾ ಎಂತ ಎಂತ ಸುರದ್ರೂಪಿಯಾದಂತ ಹೆಣ್ಣು ಇವಳು, ನಾನಿನ್ನನ್ನು ಮೆಚ್ಚಿಸ್ತೇನೆ, ನಾನಿನ್ನನ್ನು ವರಿಸ್ತೇನೆ ಅಂತ ಇಬ್ಬರಿಗೂ ಒಬ್ಬರು ಪರಸ್ಪರವಾಗಿ ಒರೆಸಿದಾಗ ನಾಗಕನ್ಯೆ ಹೇಳ್ತಾಳಂತೆ, ಪ್ರಿಯ ನನ್ನನ್ನು ಬಿಟ್ಟು ಈ ಲೋಕವನ್ನು ಬಿಟ್ಟು ನೀನು ಎಲ್ಲೂ ಹೋಗಲ್ಲ ತಾನೆ, ನನ್ನನ್ನೇ ಮದುವೆ ಆಗ್ತೆ ತಾನೆ, ಖಂಡಿತವಾಗಲು ಅದರಲ್ಲಿ ಅನುಮಾನ ಬೇಡ ನಿನಗೆ. ನಾನಿರುವುದೇ ನಿನಗಾಗಿ, ನನ್ನ ಜೀವ ಸರ್ವಸ್ವವೂ ನಿನಗಾಗಿ, ನಿನ್ನ ಜೊತೆಯಾಗಿ ನಾನು ಶಾಶ್ವತವಾದ ಜೀವನ ನಡೆಸ್ತೇನೆ, ನಿಶ್ಚಿಂತೆಯಿಂದ ಮುಂದುವರಿಯಂತ ಅವಳಿಗೆ ಇಲ್ಲದ ಸಲ್ಲದ ಮಾತುಗಳನ್ನಾಡಿ ಅವಳನ್ನು ಮೆಚ್ಚಿಸುವಂತೆ ನಟನೆ ಮಾಡಿ ರಂಭಾಸುರ ಅವಳ ಜೊತೆ ಕಾಲ ಕಳೆದು ಇಬ್ಬರು ಸರಿರಾತ್ರಿಯಲ್ಲಿ ಮಲಗಿರುವಂತ ಒಂದು ಸಮಯ ನೋಡಿ. ಇಬ್ಬರು ಕೂಡ ಮಲಗಿದ್ರಲ್ಲ, ಸರಿರಾತ್ರಿಗೆ ಸರಿಯಾಗಿ ರಂಭಾಸುರ ದಿಗ್ಗನೆ ಎಚ್ಚರನಾದ. ಇದೇ ಸರಿಯಾದ ಸಮಯ, ನಾಗಮಣಿಯನ್ನು ನಾನು ಕದ್ದು ಈ ನಾಗಲೋಕವನ್ನು ತ್ಯಜಿಸಲು ಇದೇ ಸರಿಯಾದ ಸಮಯ, ಹಾಗೆ ಮಾಡ್ತೇನೆ ಅಂತ ನಾಗಕನ್ಯೆಯನ್ನು ಮಲಗಿರುವಂತ ಸಂದರ್ಭದಲ್ಲಿ ಅವಳನ್ನು ಎಚ್ಚರ ಮಾಡದೆ ಮೆತ್ತನೆ ಹೆಜ್ಜೆ ಹಾಕಿ ನಾಗಲೋಕವೇ ಬೆಳಗುತ್ತಿದ್ದ ನಾಗಮಣಿಯ ಸ್ಥಳದ ಕಡೆ ಬಂದು ಮೆತ್ತನೆಯ ನಾಗಮಣಿಯನ್ನ ಕಸಿದು ಥಟ್ಟನೆ ಅದೃಶ್ಯನಾದ ಯಾರು ರಂಭಾಸುರ. ಎಲ್ಲಿಗೆ? ತನ್ನ ಸಾಮ್ರಾಜ್ಯದ ಕಡೆಗೆ. ಬೆಳಗಿನ ಜಾವಕ್ಕೆ ಎಚ್ಚರವಾಗ್ತಾ ಇದೆ. ಈ ನಾಗಕನ್ಯೆ ಎಚ್ಚರ ಆಗಿ ನೋಡ್ತಾಳೆ, ಪ್ರಿಯ ಪ್ರಿಯತಮ ಪ್ರಿಯಕರ, ಎಲ್ಲಿ ಹೋಗಿರುವೆ, ಎಲ್ಲಿ ಹೋದೆ ಪ್ರಿಯತಮ? ಹುಡುಕಾಡಿ ನೋಡ್ತಾ ಇರಬೇಕಾದ್ರೆ ತನ್ನ ಜ್ಞಾನ ದೃಷ್ಟಿಯಲ್ಲಿ ನೋಡಿದ್ಲಲ್ಲ ಅವಳು, ಇವನು ಬಂದಿರುವುದು ನಾಗಮಣಿಯನ್ನ ಕದ್ದು ಹೋಗಲು ಅಂತ ಇವಳಿಗೆ ತಿಳಿದು ಕೋಪ ಬಂದುಬಿಡ್ತು ನಾಗಕನ್ಯೆಗೆ. ಎಲೆವೆಲುವ ಪಾಪಿ, ನಾಗಮಣಿಯನ್ನು ಕದಿಯಲು ನನ್ನ ಮೇಲೆ ಪ್ರೇಮದ ಹಾಸ್ಯಗಳನ್ನು ಬೀರಿ ನನಗೆ ಮೋಸ ಮಾಡಿ ನನ್ನ ಮದುವೆ ಆಗ್ತೀನಿ ಅಂತ ಸುಳ್ಳು ಭರವಸೆಯನ್ನು ಕೊಟ್ಟು ಈಗ ನಮ್ಮ ನಾಗಲೋಕದ ನಾಗಮಣಿಯನ್ನೇ ಕದ್ದು ಹೋದಯ್ಯ. ರಂಭಾಸುರ, ನಾಗಮಣಿಯನ್ನು ನೀನು ಕದ್ದ ತಕ್ಷಣ ಎಲ್ಲವೂ ನಿನಗೆ ದೊರಕಿತು ಅಂತಲ್ಲ, ನಾಗಮಣಿಯನ್ನು ನನಗೆ ಮೋಸ ಮಾಡಿ ಕದ್ದು ಹೋದೆಯಲ್ಲವಾ? ಗಮನ ಬಿಟ್ಟು ಕೇಳು ನನ್ನ ಶಾಪದ ಪ್ರತಿಫಲವನ್ನ. ಯಾವ ಕಾರಣಕ್ಕೋಸ್ಕರವಾಗಿ ಆ ನಾಗಮಣಿಯನ್ನು ನೀನು ಕಸಿದು ಹೋದೆಯೋ ಆ ಮಣಿಯ ಪ್ರತಿಫಲವಾಗಿ ಈ ಹೆಣ್ಣಿಗೆ ಮೋಸ ಮಾಡಿದ ನಿನಗೆ ಹುಟ್ಟುವಂತ ಮಗು ಹುಟ್ಟಿದ ಕೂಡಲೇ ಹುಟ್ಟಿದ ತಕ್ಷಣವೇ ತನ್ನ ತಾಯಿಯನ್ನ ಸಾಯಿಸಲಿ, ಹುಟ್ಟಿದ ದಿನವೇ ತಾಯಿಯನ್ನ ಕಳೆದುಕೊಳ್ಳಲಿ ಅಂತ ಹೇಳಿ ಯಾವ ನನಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಹೋದ ರಂಭಾಸುರ, ಇನ್ನು ಸ್ವಲ್ಪ ದಿನಗಳಲ್ಲಿ ನಿನ್ನ ಸಾವು ಹತ್ತಿರವಾಗಲಿ. ಮತ್ತೊಂದು ಗಮನ ಬಿಟ್ಟು ಕೇಳು ರಂಭಾಸುರ, ಹೆಣ್ಣಿಗೆ ಮೋಸ ಮಾಡಿ ಪಡೆದು ಹೋದೆಯಲ್ಲ ದಿವ್ಯಮಣಿಯನ್ನ, ಯಾವ ಮಗು ಫಲವನ್ನ ಪಡೆಯೋದಿಕ್ಕೆ ತಗೊಂಡು ಹೋದೆಯೋ ನಿನ್ನ ಮಗು ಕೊನೆಗೆ ಒಂದು ಹೆಣ್ಣಿನಿಂದಲೇ ಸಾವನ್ನ ಪಡೆಯುತ್ತ ಶಾಪ ಕೊಟ್ಟುಬಿಟ್ಲು. ಯಾರು? ನಾಗಲೋಕದ ನಾಗ. 3 ಶಾಪ ಕೊಟ್ಟದ್ದು. ಒಂದು, ನಾಗಮಣಿ ಹೋದ ರಂಭಾಸುರನ ಸಾವು ಕೆಲವೇ ದಿನಗಳಲ್ಲಾಗಲಿ. 2ನೇ ಶಾಪ, ಮಗು ಹುಟ್ಟಿದ ಕೆಲವೇ ಕ್ಷಣದಲ್ಲಿ ತಾಯಿಯನ್ನ ಸಾವಪ್ಪಲಿ. 3ನೇ ಶಾಪ, ಹುಟ್ಟುವ ಕಂದ ಕೊನೆಗೆ ಹೆಣ್ಣಿನಿಂದನೇ ಸಾವನ್ನಪ್ಪಲಿ. 3 ಶಾಪ ಕೊಟ್ಟುಬಿಟ್ಲು ಕೋಪದಿಂದ. ಇದು ರಂಭಾಸುರನ ಗೊತ್ತಾಗ್ಲಿಲ್ಲ, ಬಂದ್ಬಿಟ್ಟಿದ್ನಲ್ಲ ಅವನು. ನಾಗಮಣಿಯನ್ನು ತಂದಿದ್ದೇ ತನ್ನ ಹೆಂಡತಿಯಾದ ಮಹಾರಾಣಿಗೆ ಅರ್ಪಿಸಿದಾಗ ಎಷ್ಟೋ ವರ್ಷಗಳಾದ ಮೇಲೆ ಗರ್ಭ ಧರಿಸಿದ್ಲು. ಯಾರು? ಸುಹಾಸಿನಿಯಾದವಳು. ದಿನೇ ದಿನೇ ಬೆಳೆದು ದೊಡ್ಡವಳಾಗ್ತಾ ಇದೆ, ಗರ್ಭಿಣಿ ಆಗ್ತಾ ಇದ್ದಾಳೆ. ದಿನಗಳ ಕಳಿತ ವಾರವಾಗಿ, ವಾರಗಳ ಕಳಿತ ತಿಂಗಳಾಗಿ, ತಿಂಗಳು ಒಂದೆರಡು ಕಳಿತ ನವಮಾಸಗಳು ತುಂಬ್ತಾ ಇದೆ ನೋಡಿ. ಆ ತಾಯಿ ಕೊನೆಗೂ ತಾನು ತನ್ನ ಮಗುವನ್ನು ಹೇರುವಂತ ದಿನಗಳನ್ನು ಹತ್ರ ತಂದುಬಿಟ್ಲು. ಶುಕ್ಲಾಚಾರ್ಯ, ನಿಮ್ಮ ಆಶೀರ್ವಾದ ಫಲದಿಂದ ನಾನು ಗರ್ಭಿಣಿ ಆಗಿದ್ದೇನೆ, ನನಗೆ ಸಂತಾನ ಭಾಗ್ಯ ದೊರಕ್ತಾ ಇದೆ, ಇದಕ್ಕಿಂತ ಸಂತೋಷ ನನಗಿನ್ನೇನಿದೆ ಅಂತ ಆನಂದವಾಗಿ ಕಾಲ ಕಳಿತ ಅವರಿಬ್ರು ನೋಡಿ. ಈ ಸಂದರ್ಭದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಗೀತನ ಕೇಳ್ಕೊಂಡಿದ್ದಾರೆ. ಆ ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮ ಮುಂದೆ ಬರೋಣ. ಅಯ್ಯಪ್ಪ ಶರಣೋ ಶರಣೋ ಶರಣೋ, ಅಯ್ಯಪ್ಪ ಸ್ವಾಮಿ, ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ.
ಏತಕ್ಕೆ ನಿನ್ನ ಕಾಡುವ ಕರೆದು ಸನ್ನಿಧಿಗೆ ಸ್ವಾಮಿ ಕರೆದು ಸನ್ನಿಧಿಗೆ ಸುಮ್ಮನೆ ಏತಕ್ಕೆ ನಿನ್ನ ಕಾಡುವ ಹಂಬಲ ತುಂಬುವೆಯೋ ಕರೆದು ಸನ್ನಿಧಿಗೆ ಸ್ವಾಮಿ ಕರೆದು ಸನ್ನಿಧಿಗೆ ಅಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಅಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಸುಖವನ್ನು ಕಾಣದ ನೆಮ್ಮದಿ ಇಲ್ಲದೆ ನೊಂದಿರುವ ಮನಗೆ ಸುಖವನ್ನು ಕಾಣದ ನೆಮ್ಮದಿ ಇಲ್ಲದೆ ನೊಂದಿರುವ ಮನಗೆ ಶಾಂತಿಯ ನೀಡಲು ವೇದನೆ ತೀರಲು ಕರೆದುಕೊ ಸನ್ನಿಧಿಗೆ ಸ್ವಾಮಿ ಕರೆದುಕೊ ಸನ್ನಿಧಿಗೆ ಸ್ವಾಮಿ ಕರೆದುಕೊ ಸನ್ನಿಧಿಗೆ ಸುಮ್ಮನೆ ಏತಕ್ಕೆ ನಿನ್ನ ಕಾಡುವ ಕರೆದುಕೊ ಸನ್ನಿಧಿಗೆ ಸ್ವಾಮಿ ಕರೆದುಕೊ ಸನ್ನಿಧಿಗೆ ಅಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಅಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಕಡಲಿನ ನೀರನ್ನು ಕುಡಿದರೆ ದಾಹವು ತೀರುವುದುಂಟೇನೋ ಕಡಲಿನ ನೀರನ್ನು ಕುಡಿದರೆ ದಾಹವು ತೀರುವುದುಂಟೇನೋ ಸಂಸಾರದ ಸಾಗರದಲ್ಲಿ ಹರುಷವುಂಟೇನೋ ಸಂಸಾರದ ಸಾಗರದಲ್ಲಿ ಹರುಷವುಂಟೇನೋ ಸ್ವಾಮಿ ಹರುಷವುಂಟೇನೋ ಸುಮ್ಮನೆ ಏತಕ್ಕೆ ನಿನ್ನ ಕಾಡುವ ತುಂಬುವೆಯೋ ಕರೆದು ಸನ್ನಿಧಿಗೆ ಸ್ವಾಮಿ ಕರೆದು ಸನ್ನಿಧಿಗೆ ಅಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಅಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಎದ್ದವರೆಲ್ಲ ಬಿಟ್ಟರು ಎಂದು ತಬ್ಬಲಿಯಾಗಿರುವೆ ಎದ್ದವರೆಲ್ಲ ಬಿಟ್ಟರು ಎಂದು ತಬ್ಬಲಿಯಾಗಿರುವೆ ಶಾಂತಿಯ ನೀಡಲು ವೇದನೆ ತೀರಲು ಕರೆದು ಸನ್ನಿಧಿಗೆ ಸ್ವಾಮಿ ಕರೆದು ಸನ್ನಿಧಿಗೆ ಸ್ವಾಮಿ ಕರೆದು ಸನ್ನಿಧಿಗೆ ಸುಮ್ಮನೆ ಏತಕ್ಕೆ ನಿನ್ನ ಕಾಡುವ ಕರೆದು ಸನ್ನಿಧಿಗೆ ಸ್ವಾಮಿ ಕರೆದು ಸನ್ನಿಧಿಗೆ ಅಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಅಯ್ಯಪ್ಪ ಶರಣಂ ಶರಣಮಯ್ಯಪ್ಪ ಅಯ್ಯಪ್ಪ ಶರಣಯ್ಯಪ್ಪ ಅಯ್ಯಪ್ಪ ಶರಣೋ 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 ಅಯ್ಯಪ್ಪ ಶರಣಂ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ